ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 3 ಮಾಡ್ಯೂಲ್ 2 ಮಾಡ್ಯೂಲ್ 1 ಕಂಪ್ಲೀಟ್ ಆಗಿ ಒನ್ ಶಾಟ್ ಅಲ್ಲಿ ನೋಡಿದೀವಿ. ಇವಾಗ ಮಾಡ್ಯೂಲ್ 4 ಕೂಡ ಒನ್ ಶಾಟ್ ಅಲ್ಲಿ ಬೇಗ ಬೇಗ ಮುಗಿಸೋಣ. ಓಕೆನಾ? ಸೊ ಇದು ಕೂಡ ಡಿಸೆಂಬರ್ ಜೂನ್ ಜುಲೈ ಮತ್ತೆ ಮಾಡ್ಯೂಲ್ ಕ್ವೆಶನ್ ಪೇಪರ್ 1 2 ಇಂದ ತೆಗೆದಿರುವಂತ ಎಲ್ಲಾ ಕ್ವೆಶನ್ಸು ಎಲ್ಲ ಕಾನ್ಸೆಪ್ಟ್ ಕವರ್ ಮಾಡಿದೀನಿ. ಸೊ ಜಸ್ಟ್ ನಾವು ನೋಡ್ಕೋತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್. ಸೊ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ನಾನು ಹೇಳೋದನ್ನ ಕೇಳಿಸ್ಕೊತಾ ಹೋಗಿ ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನ್ ಬರುತ್ತೋ ಎಕ್ಸಾಮ್ ಅಲ್ಲಿ ಅದನ್ನ ಬರೀರಿ. ಓಕೆನಾ? ಡೋಂಟ್ ವರಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಬರಿಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಯಾವುದೇ ಫ್ಯಾಕಲ್ಟಿ ಆಗ್ಲಿ ನಿಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿದೆಯಾ ಅಂತ ನೋಡ್ತಾರೆ ಬಿಟ್ರೆ, ನೀನ್ ಮಗಪ್ ಮಾಡಿ ಅಥವಾ ಬೈ ಹಾರ್ಟ್ ಮಾಡಿ ಬರ್ದಿರೋದು ಅದೆಲ್ಲ ನೋಡಲ್ಲ. ಓಕೆನಾ? ಸೊ ಬನ್ನಿ ಗೈಸ್, ನೋಡ್ತಾ ಹೋಗೋಣ. ಸೊ ಫೋರ್ತ್ ಮಾಡ್ಯೂಲ್ ಬಂದು ಫಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಕ್ಯಾಟಗರೀಸ್ ಅಂಡ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ವಿತ್ ಎಕ್ಸಾಂಪಲ್. ಓಕೆನಾ? ಡಿಫ್ರೆಂಟ್ ಕ್ಯಾಟಗರೀಸ್ ಏನು ಸಾಫ್ಟ್ವೇರ್ ಪ್ರಾಜೆಕ್ಟ್ ಅದನ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದರದ್ದು ಆನ್ಸರ್ ಹೆಂಗೆ ಅಂದ್ರೆ, ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಆರ್ ನಾಟ್ ಸೇಮ್ ಫಾರ್ ಆಲ್. ದೇ ಡಿಫರ್ ಬೇಸ್ಡ್ ಆನ್ ಹೂ ಯೂಸಸ್ ದ ಸಾಫ್ಟ್ವೇರ್, ವಾಟ್ ದ ಸಾಫ್ಟ್ವೇರ್ ಡಸ್ ಅಂಡ್ ಹೌ ಇಟ್ ಇಸ್ ಡೆವಲಪ್ಡ್. ಓಕೆ. ಸೊ ಸಾಫ್ಟ್ವೇರ್ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ. ಸೊ ಇವಾಗ ಎಜುಕೇಶನಲ್ ಫೀಲ್ಡ್ ಅಂತ ಬಂದ್ರೆ ಅದಕ್ಕೆ ಒಂದು ಸಾಫ್ಟ್ವೇರ್ ಇರುತ್ತೆ. ಇವಾಗ ಬ್ಯಾಂಕ್ ಅವರಿಗೆ ಅವ್ರದ್ದೇ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಒಂದು ಕಂಪನಿ ಅಂದ್ರೆ ಅವ್ರದ್ದೇ ಒಂದು ಸಾಫ್ಟ್ವೇರ್ ಇರುತ್ತೆ. ಸೊ ಸಾಫ್ಟ್ವೇರ್ ಅನ್ನೋದು ಎಲ್ಲಾರ್ಗೂ ಸೇಮ್ ಇರಲ್ಲ. ಸೊ ಅದೇ ಹೇಳ್ತಿರೋದು. ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವಾಟ್ ಸಾಫ್ಟ್ವೇರ್ ಇಸ್ ನಾಟ್ ಸೇಮ್ ಫಾರ್ ಆಲ್. ಓಕೆ. ಸೊ ಫಸ್ಟ್ ಕ್ಯಾಟಗರಿ ಅಂದ್ರೆ ಕಂಪಲ್ಸರಿ ಯೂಸರ್ಸ್, ಈ ವಾಲಂಟರಿ ಯೂಸರ್ಸ್. ಅಂದ್ರೆ ಈ ಕಂಪಲ್ಸರಿ ಯೂಸರ್ಸ್ ಮತ್ತೆ ವಾಲಂಟರಿ ಯೂಸರ್ಸ್ ಮುಖಾಂತರ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಕಂಪಲ್ಸರಿ ಯೂಸರ್ಸ್ ಅಂದ್ರೆ ಯಾರು ನೋಡೋಣ. ಸೊ ಕಂಪಲ್ಸರಿ ಯೂಸರ್ಸ್ ಆರ್ ದ ಪೀಪಲ್ ಹೂ ಮಸ್ಟ್ ಯೂಸ್ ದ ಸಿಸ್ಟಮ್ ಟು ಡೂ ದೇರ್ ವರ್ಕ್. ಕಂಪಲ್ಸರಿ ಯೂಸರ್ಸ್ ಅಂದ್ರೆ ಆ ಯೂಸರ್ಸ್ ಆ ಸಿಸ್ಟಮ್ ಏನಂತೀರ, ಆ ಸಾಫ್ಟ್ವೇರ್ ಇಲ್ದಿರ ವರ್ಕೇ ಆಗಲ್ಲ. ಓಕೆನಾ? ಅವರ ಒಂದು ಟಾಸ್ಕ್ ಕಂಪ್ಲೀಟ್ ಆಗಲ್ಲ. ಸೊ ಅವ್ರನ್ನ ಕಂಪಲ್ಸರಿ ಯೂಸರ್ಸ್ ಅಂತ ಅಂತಾರೆ. ದೇ ಕೆನ್ ನಾಟ್ ಅವಾಯ್ಡ್ ಇಟ್. ಆಮೇಲೆ ಎಕ್ಸಾಂಪಲ್, ಇವಾಗ ನಾವು ಕಾಲೇಜ್ ಅಟೆಂಡೆನ್ಸ್ ಅಂದ್ಕೊಳ್ಳೋಣ. ಇವಾಗ ಕಾಲೇಜ್ ಅಟೆಂಡೆನ್ಸ್ ಸಿಸ್ಟಮ್, ಇವಾಗ ನೀವು ಕಾಲೇಜ್ಗೆ ಹೋಗಿದ ತಕ್ಷಣ ಆಬ್ವಿಯಸ್ಲಿ ಕಂಪಲ್ಸರಿ ಆಗಿ ನೀವು ಅಟೆಂಡೆನ್ಸ್ ಹಾಕ್ಲೇಬೇಕು. ನೀವು ಅದನ್ನ ಇಗ್ನೋರ್ ಮಾಡಂಗಿಲ್ಲ. ರೈಟ್? ಸೊ ಅವಾಗ ನಾವು ಕಂಪಲ್ಸರಿ ಯೂಸರ್ಸ್ ಆಗ್ತೀವಿ. ರೈಟ್? ಸೊ ಇವಾಗ ಕಂಪಲ್ಸರಿ ಯೂಸರ್ಸ್ಗೆ ರಿಕ್ವೈರ್ಮೆಂಟ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಅವ್ರಿಗೆ ಏನ್ ಬೇಕು ಅಂತ ಗೊತ್ತಿರುತ್ತೆ. ಸೊ ನಾವು ಈಸಿಯಾಗಿ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ಬೋದು. ವಾಲಂಟರಿ ಯೂಸರ್ಸ್ ಅಂದ್ರೆ ಅವರು ಫಿಕ್ಸ್ಡ್ ಯೂಸರ್ಸ್ ಅಲ್ಲ. ಲೈಕ್ ವಾಲಂಟರಿ ಯೂಸರ್ಸ್ ಆರ್ ದೋಸ್ ಪೀಪಲ್ ಹೂ ಯೂಸ್ ದ ಸಿಸ್ಟಮ್ ಬೈ ಚಾಯ್ಸ್. ಅವ್ರಿಗೆ ಬೇಕಾದ್ರೆ ಯೂಸ್ ಮಾಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಅವ್ರನ್ನ ವಾಲಂಟಿಯರ್ ಯೂಸರ್ಸ್ ಅಂತ ಅಂತಾರೆ. ಸೊ ಇವಾಗ ಎಕ್ಸಾಂಪಲ್, ಇವಾಗ ಗೇಮಿಂಗ್. ಇವಾಗ ನಿಮಗೆ ಇಷ್ಟ ಆದ್ರೆ, ನಿಮಗೆ ಫ್ರೀ ಇದ್ರೆ, ಖಾಲಿ ಕೂತಿದ್ರೆ ನೀವು ಗೇಮ್ ಆಡ್ತೀರಾ. ಇಲ್ಲ ಅಂತ ಅಂದ್ರೆ ಸುಮ್ನೆ ಆಗ್ತೀರಾ ಅಲ್ವಾ? ಸೊ ದಟ್ ಈಸ್ ವಾಟ್, ಅವಾಗ ನೀವು ವಾಲಂಟಿಯರ್ ಯೂಸರ್ ಆಗ್ತೀರಾ. ಸೊ ಆ ತರ. ಸೊ ರಿಕ್ವೈರ್ಮೆಂಟ್ಸ್ ನೀಟಾಗಿ ಕ್ಲಿಯರ್ ಇರಲ್ಲ. ಬಿಕಾಸ್ ದ ಯೂಸರ್ಸ್ ಮೇ ನಾಟ್ ನೋ ವಾಟ್ ದೇ ನೀಡ್ ಎಕ್ಸಾಕ್ಟ್ಲಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಯಾವ್ದ್ರ ಮೇಲೆ ಮಾಡ್ತಾರೆ ಅಂದ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ಅಂಡ್ ಎಂಬೆಡೆಡ್ ಸಿಸ್ಟಮ್. ಸೊ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತೆ ಎಂಬೆಡೆಡ್ ಸಿಸ್ಟಮ್ ಅಂದ್ರೆ ಏನು? ಸೊ ಇವಾಗ ನಾನು ನಿಮ್ಗೆ ಒಂದು ಕ್ವಶನ್ ಕೇಳ್ತೀನಿ. ಏನ್ ಗೊತ್ತಾ? ಡಸ್ ದ ಸಾಫ್ಟ್ವೇರ್ ಹೆಲ್ಪ್ ದ ಪೀಪಲ್ ಆರ್ ಡಸ್ ಇಟ್ ಕಂಟ್ರೋಲ್ ದ ಮಿಷಿನ್? ಸಾಫ್ಟ್ವೇರು ಇವಾಗ ಪೀಪಲ್ ಅಂದ್ರೆ ಜನಕ್ಕೆ ಹೆಲ್ಪ್ ಮಾಡತ್ತಾ ಅಥವಾ ಮಿಷಿನಿಗೆ ಕಂಟ್ರೋಲ್ ಮಾಡುತ್ತಾ ಅದು? ಸೊ ಇವಾಗ ಆ, ಅದು ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅದು ಇನ್ಫಾರ್ಮೇಶನ್ ಸಿಸ್ಟಮ್. ಮಿಷಿನ್ ನ ಕಂಟ್ರೋಲ್ ಮಾಡಿದ್ರೆ ಅದು ಎಂಬೆಡೆಡ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ ಅದೇ ಇನ್ಫಾರ್ಮೇಶನ್ ಸಿಸ್ಟಮ್ ಹೆಲ್ಪ್ಸ್ ಎಂಪ್ಲಾಯೀಸ್ ಟು ಡೂ ಆಫೀಸ್ ಆರ್ ಬಿಸ್ನೆಸ್ ವರ್ಕ್. ದೇ ಮೇನ್ಲಿ ಹ್ಯಾಂಡಲ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಜನಕ್ಕೆ ಹೆಲ್ಪ್ ಮಾಡಿದ್ರೆ ಅದು ಏನಂತಾರೆ? ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ವಾ? ಜನ ಅಂದ್ರೆ ಯಾರು? ಎಂಪ್ಲಾಯೀಸ್. ಸೊ ಹೆಲ್ಪ್ಸ್ ಎಂಪ್ಲಾಯೀಸ್ ಟು ಡೂ ದ ಆಫೀಸ್ ವರ್ಕ್ ಆರ್ ಬಿಸ್ನೆಸ್ ವರ್ಕ್. ಓಕೆ. ಎಕ್ಸಾಂಪಲ್, ಸ್ಟ್ಯಾಕ್ ಕಂಟ್ರೋಲ್ ಸಿಸ್ಟಮ್ ಆರ್ ಪೇರೋಲ್ ಸಿಸ್ಟಮ್. ಎಂಬೆಡೆಡ್ ಸಿಸ್ಟಮ್ ಮೆಷಿನ್ ನ ಕಂಟ್ರೋಲ್ ಮಾಡಿದ್ರೆ ಅದು ಎಂಬೆಡೆಡ್ ಸಿಸ್ಟಮ್ ಅಲ್ವಾ? ದ ಸಿಸ್ಟಮ್ ಯೂಸ್ ಟು ಕಂಟ್ರೋಲ್ ದ ಮೆಷಿನ್ ಆರ್ ಅ ಡಿವೈಸ್. ದೇ ಆಫನ್ ವರ್ಕ್ ಇನ್ ದ ರಿಯಲ್ ಟೈಮ್. ಸೊ ಎಕ್ಸಾಂಪಲ್, ಏರ್ ಕಂಡೀಷನರ್. ಆಮೇಲೆ ಸಮ್ ಸಿಸ್ಟಮ್ ಹ್ಯಾವ್ ಬೋತ್ ಇನ್ಫಾರ್ಮೇಶನ್ ಸಿಸ್ಟಮ್ ಮತ್ತೆ ಕಂಟ್ರೋಲ್ ಸಿಸ್ಟಮ್. ಒಂದೊಂದು ಸಿಸ್ಟಮ್ಗೆ ಇನ್ಫಾರ್ಮೇಶನ್ ಸಿಸ್ಟಮು ಇರುತ್ತೆ, ಕಂಟ್ರೋಲ್ ಸಿಸ್ಟಮು ಇರುತ್ತೆ. ಸೊ ಏನಪ್ಪಾ ಅದ್ರದ್ದು ಎಕ್ಸಾಂಪಲ್ ಅಂದ್ರೆ, ಸ್ಟ್ಯಾಕ್ ಕಂಟ್ರೋಲ್ ಸಿಸ್ಟಮ್ ಆಲ್ಸೋ ಕಂಟ್ರೋಲ್ಸ್ ದ ಇನ್ಫಾರ್ಮೇಶನ್ ಆಟೋಮೇಟೆಡ್. ಓಕೆನಾ? ಹಂಗೆ. ನೆಕ್ಸ್ಟ್ ಥರ್ಡ್ ಕ್ಯಾಟಗರೈಸ್ ಬಂದು ಔಟ್ಸೋರ್ಸ್ಡ್ ಪ್ರಾಜೆಕ್ಟ್. ಫಸ್ಟ್ ಔಟ್ಸೋರ್ಸ್ಡ್ ಪ್ರಾಜೆಕ್ಟ್ ಅಂದ್ರೆ ಏನು? ಸೊ ನಾನು ನಿಮ್ಗೆ ಇನ್ನ ಒಂದು ಕ್ವೆಶನ್ ಕೇಳ್ತೀನಿ. ಏನ್ ಗೊತ್ತಾ? ನಿಮಗೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ, ಯಾವ್ದಾದ್ರೂ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅವಾಗ?
ಯೋಚನೆ ಮಾಡಿ ಏನ್ ಮಾಡ್ತೀರಾ? ಸೊ, ಇಲ್ಲ ಹೋಗಿ ಎಕ್ಸ್‌ಪರ್ಟ್ಸ್ ಹತ್ರ ಕೇಳ್ತೀರಾ, ಗೊತ್ತಿರೋರ್ ಹತ್ರ ಕೇಳ್ತೀರಾ, ಆಹ್, ಅಲ್ವಾ? ಸೊ, ಅದೇ ತರ ಕಂಪನಿನೂ ಕೂಡ ಅವರಿಗೆ ಗೊತ್ತಿಲ್ದಿರೋದೇನಾದ್ರೂ ಇದ್ರೆ, ಅವರು ಇದೇ ತರ ಮಾಡ್ತಾರೆ. ಕಂಪನಿಗೆ ಗೊತ್ತು ಅವ್ರ ಹತ್ರ ಹೋಗಿ ಕೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಆ ಕಂಪನಿ ಅಥವಾ ಆ ಕಂಪನಿಲಿ ನಡೀತಿರೋ ಪ್ರಾಜೆಕ್ಟ್ ಬಗ್ಗೆ ಯಾರಿಗ್ ಗೊತ್ತು ಎಕ್ಸ್‌ಪರ್ಟ್ ಹತ್ರ ಅವ್ರ ಹತ್ರ ಹೋಗಿ ಕೇಳ್ತಾರೆ. ಓಕೆನಾ? ಅದೇ ಔಟ್‌ಸೋರ್ಸ್ ಪ್ರಾಜೆಕ್ಟ್. Sometimes a company gives a part of its software to the other company. ಇವಾಗ ಒಂದು ಸಾಫ್ಟ್‌ವೇರ್ ಬಿಲ್ಡ್ ಮಾಡ್ಬೇಕಾದ್ರೆ, ಯಾವ್ದಾದ್ರೂ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪಾರ್ಟ್ ನಮ್ಗೆ ಬಿಲ್ಡ್ ಮಾಡಕ್ ಬಂದಿಲ್ಲ ಅಂತ ಅಂದ್ರೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಂದ್ರೆ, ಏನ್ ಮಾಡ್ತಾರೆ? ಇನ್ನೊಂದು ಕಂಪನಿಗೆ ಅದನ್ನ ಮಾಡಕ್ ಕೊಡ್ತಾರೆ. ಸೊ, ಅದನ್ನ ಔಟ್‌ಸೋರ್ಸಿಂಗ್ ಅಂತ ಕರೀತಾರೆ. ಸೊ, ಔಟ್‌ಸೋರ್ಸಿಂಗ್ ಆರ್ ಯೂಶುವಲಿ ಸ್ಮಾಲ್ ಇನ್ ಸೈಜ್. ಆಬ್ವಿಯಸ್ಲಿ ಇವಾಗ ನೀವೇನ್ ಹೋಲ್ ಸಾಫ್ಟ್‌ವೇರ್‌ನ ಬಿಲ್ಡ್ ಮಾಡು ಅಂತ ಕೊಡ್ತಿದ್ಯಾ? ಇಲ್ಲ ಅಲ್ವಾ? ಅದೊಂದು ಚಿಕ್ಕ ಪಾರ್ಟ್ ಅಷ್ಟೇ. ಆಮೇಲೆ ಶಾರ್ಟ್ ಡ್ಯೂರೇಷನ್ ಬೇಗ ಆಗೋಗುತ್ತೆ. ಆ ಕಾನ್ಸೆಪ್ಟ್ ಅವ್ರಿಗೆ ಗೊತ್ತಿದ್ರೆ ಬೇಗ ಆಗೋಗ್ಬಿಡುತ್ತೆ. ಆಮೇಲೆ ಡಿಫಿಕಲ್ಟ್ ಟು ಮ್ಯಾನೇಜ್. ಓಕೆ. ಎಕ್ಸಾಂಪಲ್, ಅ ಕಂಪನಿ ಔಟ್‌ಸೋರ್ಸಿಂಗ್ ಮೊಬೈಲ್ ಆಪ್ ಡೆವಲಪ್ ಅ ಎಕ್ಸ್ಟರ್ನಲ್ ಫರ್ಮ್. ನೆಕ್ಸ್ಟ್ ಕ್ಯಾಟಗರೈಸೇಷನ್ ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್. ಏನಪ್ಪಾ ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಂತ ಅಂದ್ರೆ, ಸೊ ಇವಾಗ ಇದನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ರೆ ಇದ್ ನೋಡೋಣ. ಸೊ ಇವಾಗ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ದೆನ್ ಬಿಲ್ಡ್ ಅ ಸೊಲ್ಯೂಷನ್. ಫಸ್ಟ್ ಈ ಒಂದು ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂಡು ನಾವು ಸೊಲ್ಯೂಷನ್ ನ ಬಿಲ್ಡ್ ಮಾಡೋದು. ಓಕೆನಾ? ಇನ್ ಸಮ್ ಪ್ರಾಜೆಕ್ಟ್ ದ ಗೋಲ್ ಇಸ್ ನಾಟ್ ಟು ಬಿಲ್ಡ್ ಅ ಪ್ರಾಡಕ್ಟ್ ಇಮಿಡಿಯೇಟ್ಲಿ ಬಟ್ ದ ಸಾಲ್ವ್ ಅ ಪ್ರಾಬ್ಲಮ್. ಸೊ ಇವಾಗ ನಾನು ಒಂದ್ ಹೇಳ್ತೀನಿ, ಇಲ್ಲಿ ಏನಾಗತ್ತೆ ಗೊತ್ತಾ? ಒಂದು ಕಂಪನಿಗೆ ಏನೋ ಒಂದು ಪ್ರಾಬ್ಲಮ್ ಬಂತು. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಸಲ್ಟೆಂಟ್‌ಗೆ ಫೋನ್ ಮಾಡ್ತಾರೆ. ಕನ್ಸಲ್ಟೆಂಟ್‌ಗೆ ಫೋನ್ ಮಾಡ್ಬಿಟ್ಟು ಅವರಿಗೆ ಈ ಪ್ರಾಬ್ಲಮ್‌ನ ಎಕ್ಸ್‌ಪ್ಲೇನ್ ಮಾಡ್ತಾರೆ. ಸೊ ಆ ಕನ್ಸಲ್ಟೆಂಟ್ ಏನ್ ಮಾಡ್ತಾನೆ? ಸೊ ಈ ತರ ಒಂದು ಸಜೆಷನ್ ಕೊಡ್ತಾನೆ. ಏನು ಹಿಂಗ್ ಮಾಡಿ, ಆ ತರ ಮಾಡಿ, ಈ ತರ ಮಾಡಿ ಅಂತ. ಆ ಸಜೆಷನ್‌ನ ಏನ್ ಮಾಡ್ತಾರೆ ತಗೊಂಡು ಕಂಪನಿ ಏನ್ ಮಾಡ್ತಾರೆ, ಒಂದು ಸಾಫ್ಟ್‌ವೇರ್‌ನ ಬಿಲ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಓಕೆನಾ? ಜಸ್ಟ್ ಪ್ಲಾನ್ ಮಾಡ್ತಾರೆ. ಓಕೆ. ಸೊ ಅದೇ ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಂದ್ರೆ, ಸೊ ಇನ್ ಸಮ್ ಪ್ರಾಜೆಕ್ಟ್ ಗೋಲ್ ಇಸ್ ಟು ನಾಟ್, ಅವ್ರೇನ್ ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ತಿಲ್ಲ, ಆ ಪ್ರಾಬ್ಲಮ್ ನ ಬಿಲ್ಡ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ, ಸಾಲ್ವ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾವ್ರೆ. ಸೊ ಇವಾಗ ನೀವು ಒಂದು ಪ್ರಾಜೆಕ್ಟ್ ಏನಾದ್ರೂ ಒಂದು ಪ್ರಾಜೆಕ್ಟ್ ಟೂ ವೇಸ್ ಅಲ್ಲಿ ಇರುತ್ತೆ. ಓಕೆನಾ? ಒಂದು ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಂತ, ಮತ್ತೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ. ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೀವು ಪ್ರಾಡಕ್ಟ್ ನ ಬಿಲ್ಡ್ ಮಾಡ್ಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಈ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ನೀವು ಆ ಸೊಲ್ಯೂಷನ್ ನ ಬಿಲ್ಡ್ ಮಾಡ್ತೀರಾ. ಆಬ್ಜೆಕ್ಟ್ ಡ್ರಿವನ್ ಅಲ್ಲಿ ಕೊಟ್ಟಿರೋ ಸಜೆಷನ್ ಇಟ್ಕೊಂಡು ನೀವು ಆ ಸೊಲ್ಯೂಷನ್ ನ ಪ್ಲಾನ್ ಮಾಡ್ತೀರಾ. ಓಕೆನಾ? ದಟ್ ಇಸ್ ವಾಟ್ ಆಬ್ಜೆಕ್ಟ್ ಡ್ರಿವನ್ ಡೆವಲಪ್ಮೆಂಟ್. ಓಕೆ. ಇದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಲ್ವಾ? ಇಷ್ಟೇ. ಇದನ್ನ ನೀಟಾಗಿ ಬರೀರಿ. ಓಕೆ. ನೆಕ್ಸ್ಟ್, ಕಂಪೇರ್ ಬಿಟ್ವೀನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂಡ್ ಇಟ್ಸ್ ಫೇಸಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒಂದು 5 ರಿಂದ 6 ಪಾಯಿಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ದು ಡಿಫ್ರೆನ್ಸ್ ನ ಬರೀರಿ. ಅದಾದ್ಮೇಲೆ ಅದ್ರಲ್ಲಿ ಏನೇನ್ ಫೇಸಸ್ ಯೂಸ್ ಮಾಡ್ತಾರೆ, ಏನೇನ್ ಫೇಸಸ್ ಇದೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಓಕೆನಾ? ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಸೊ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಏನ್ ಮಾಡುತ್ತೆ ಅಂದ್ರೆ ಡೀಲ್ಸ್ ವಿತ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್. ಅಂದ್ರೆ ಪ್ರಾಜೆಕ್ಟ್ ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಫೋಕಸ್ ಮಾಡುತ್ತೆ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ಡೀಲ್ಸ್ ವಿತ್ ಬಿಲ್ಡಿಂಗ್ ದ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ನ ಯಾವ ರೀತಿ ನಾನು ಬಿಲ್ಡ್ ಮಾಡಬಹುದು, ಡೆವಲಪ್ ಮಾಡಬಹುದು ಅಂತ. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಫೋಕಸ್ ಆನ್ ಪ್ಲಾನಿಂಗ್ ಅಂಡ್ ಕಂಟ್ರೋಲ್. ಪ್ಲಾನ್ ಮಾಡ್ತಾರೆ ಮತ್ತೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಫೋಕಸ್ ಆನ್ ಟೆಕ್ನಿಕಲ್ ವರ್ಕ್. ನಾವು ಯಾವ ರೀತಿ ಕೋಡಿಂಗ್ ಬರಿಬೇಕು, ಟೆಸ್ಟ್ ಮಾಡಬೇಕು ಅಂತ ಈ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅವರು ಯೋಚನೆ ಮಾಡ್ತಾರೆ. ಸೊ ಪ್ರಾಜೆಕ್ಟ್ ಅವರು ಆನ್ಸರ್ ಹೌ ಟು ಮ್ಯಾನೇಜ್ ದ ಪ್ರಾಜೆಕ್ಟ್. ಯಾವ ರೀತಿ ಪ್ರಾಜೆಕ್ಟ್ ನ ಮ್ಯಾನೇಜ್ ಮಾಡಬೇಕು ಅಂತ ಅನ್ನೋದಕ್ಕೆ ಇವ್ರ ಹತ್ರ ಆನ್ಸರ್ ಇರುತ್ತೆ. ಇವ್ರು ಸಾಫ್ಟ್ವೇರ್ ಅವರು ಯಾವ ರೀತಿ ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡಬಹುದು ಅಂತ ಒಂದು ಆನ್ಸರ್ ಇರುತ್ತೆ. ಓಕೆ. ಪ್ರಾಜೆಕ್ಟ್ ಅವರು ಕನ್ಸರ್ನ್ಡ್ ವಿತ್ ಟೈಮ್ ಅಂಡ್ ಕಾಸ್ಟ್. ಇಷ್ಟೇ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಬೇಕು, ಇಷ್ಟೇ ರಿಸೋರ್ಸಸ್ ನ ಯೂಸ್ ಮಾಡಬೇಕು ಅಂತ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅವರು ಫಿಕ್ಸ್ ಆಗಿರ್ತಾರೆ. ಅದೇ ತರ ಈ ಡೆವಲಪ್ಮೆಂಟ್ ಟೀಮ್ ಅವ್ರು ಹೆಂಗ್ ಫಿಕ್ಸ್ ಆಗಿರ್ತಾರೆ ಅಂದ್ರೆ, ಸೊ ಕನ್ಸರ್ನ್ಡ್ ವಿತ್ ರಿಕ್ವೈರ್ಮೆಂಟ್ಸ್ ಅಂಡ್ ಕ್ವಾಲಿಟಿ. ಸೊ ಆ ರಿಕ್ವೈರ್ಮೆಂಟ್ಸ್ ಯೂಸರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಪ್ರಾಡಕ್ಟ್ ನ ರಿಲೀಸ್ ಮಾಡಬೇಕು. ಎಲ್ಲಾ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಆಗಬೇಕು. ಮತ್ತೆ ಸಾಫ್ಟ್ವೇರ್ ಯಾವ ಕ್ವಾಲಿಟಿಲಿ ಬರುತ್ತೆ ಅಂತ ಹೈ ಕ್ವಾಲಿಟಿ ಸಾಫ್ಟ್ವೇರ್ ನ ಬಿಡಬೇಕು. ಓಕೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂಸ್ಡ್ ಬೈ ದ ಪ್ರಾಜೆಕ್ಟ್ ಮ್ಯಾನೇಜರ್ಸ್. ಇದೆಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇಂದ ಯೂಸ್ ಮಾಡ್ತಾರೆ. ದಿಸ್ ಇಸ್ ಯೂಸ್ಡ್ ಬೈ ದ ಡೆವಲಪರ್ಸ್ ಅಂಡ್ ಟೆಸ್ಟರ್ಸ್. ಓಕೆ. ಇಷ್ಟು ಬರ್ದ್ಬಿಟ್ಟು ನೆಕ್ಸ್ಟ್ ಫೇಸಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ.
ಓಕೆ. ಫೇಸಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಸೊ ಯಾವ ಫೇಸ್ ಇದೆ ಅಂತ ಅಂದ್ರೆ, ಆಕ್ಚುಲಿ ನೀವು ಟೈಮ್ ಸಿಕ್ಕಿದ್ರೆ ಡಯಾಗ್ರಾಮ್ ಕೂಡ ಮಾಡಿ, ಓಕೆನಾ. ಸೊ ಅಷ್ಟೇ. ಸೊ ಫೇಸಸ್, ಫಸ್ಟ್ ಫೇಸ್ ಏನಂದ್ರೆ ಇನಿಷಿಯೇಷನ್ ಅಂದ್ರೆ ಪ್ರಾಜೆಕ್ಟ್ ಐಡಿಯಾ ಈಸ್ ಐಡೆಂಟಿಫೈಡ್. ಪ್ರಾಜೆಕ್ಟ್ ಮೇನ್ ಐಡಿಯಾ ಏನು ಅದನ್ನ ಕಂಡುಹಿಡಿತಾರೆ. ಆಮೇಲೆ ಫೀಸಿಬಿಲಿಟಿ ಈಸ್ ಚೆಕ್ಡ್ ಅಂಡ್ ಅಪ್ರೂವಲ್ ಇಸ್ ಟೇಕನ್. ಓಕೆ. ನೆಕ್ಸ್ಟ್ ಪ್ಲಾನಿಂಗ್ ಅಂತ ಅಂದ್ರೆ ಪ್ರಾಜೆಕ್ಟ್ ಪ್ಲಾನ್ ಸ್ಕೆಡ್ಯೂಲ್, ಕಾಸ್ಟ್ ಅಂಡ್ ರಿಸೋರ್ಸಸ್ ಆರ್ ಡಿಸೈಡೆಡ್. ಈ ಪ್ಲಾನಿಂಗ್ ಅಲ್ಲಿ ನೀಟಾಗಿ ಸ್ಕೆಡ್ಯೂಲ್ ಮಾಡ್ತಾರೆ. ಇಷ್ಟಿಷ್ಟು ಟೈಮಿಗೆ ಇದನ್ನ ಕಂಪ್ಲೀಟ್ ಆಗಬೇಕು, ಇಷ್ಟು ಕಾಸ್ಟ್ ಅಲ್ಲಿ ನಾನು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಇಷ್ಟೇ ರಿಸೋರ್ಸಸ್ ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಎಕ್ಸಿಕ್ಯೂಷನ್ ಅಂದ್ರೆ ಪ್ಲಾನ್ಡ್ ವರ್ಕ್ ಇಸ್ ಕ್ಯಾರಿಡ್ ಔಟ್. ನಾವು ಮಾಡಿರೋಂಥ ಪ್ಲಾನ್ಡ್ ವರ್ಕ್ ನ ಕ್ಯಾರಿ ಮಾಡ್ತಾರೆ, ಓಕೆನಾ. ಅಂದ್ರೆ ಮುಂದುವರಿತಾರೆ, ಅದರಿಂದ ಪ್ರೋಗ್ರೆಸ್ ಆಗ್ತಾರೆ, ಓಕೆನಾ. ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್. ಪ್ರಾಜೆಕ್ಟ್ ಪ್ರೋಗ್ರೆಸ್ ಈಸ್ ಟ್ರ್ಯಾಕ್ಡ್ ಅಂಡ್ ಕರೆಕ್ಟ್ನೆಸ್ ಆರ್ ಮೇಡ್. ಓಕೆ. ಇಲ್ಲೇನಾಗತ್ತೆ ಅಂತ ಅಂದ್ರೆ, ಆ ಪ್ರಾಜೆಕ್ಟ್ ಹೋಗ್ತಿರತ್ತಲ್ವಾ ಒಂದು ಫೇಸ್ ಅಲ್ಲಿ, ಅದನ್ನ ಟ್ರ್ಯಾಕ್ ಮಾಡ್ತಾರೆ. ಆಮೇಲೆ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡ್ಕೊಂತಾರೆ. ಆಮೇಲೆ ಕ್ಲೋಸಿಂಗ್. ಪ್ರಾಜೆಕ್ಟ್ ಇಸ್ ಕಂಪ್ಲೀಟೆಡ್ ಅಂಡ್ ಫಾರ್ಮಲಿ ಕ್ಲೋಸ್ಡ್. ಪ್ರಾಜೆಕ್ಟ್ ಏನಾದ್ರೂ ಕಂಪ್ಲೀಟ್ ಆದ್ಮೇಲೆ ನೀಟಾಗಿ ಅದನ್ನ ಕ್ಲೋಸ್ ಮಾಡ್ತಾರೆ. ಸೊ ದಟ್ ಇಸ್ ವಾಟ್ ಕ್ಲೋಸಿಂಗ್. ಸೊ ಈ ಒಂದು ಇದೇ ತರ ನೀವ್ ಹಿಂಗೆ ಬರೀರಿ, ಬಟ್ ಈ 5 ಫೇಸಸ್ ಇದೆಯಲ್ವಾ, ಈ ಡಬ್ಬ ಅಲ್ಲಿ ನೀವು ಆ 5 ಫೇಸಸ್ ಹಾಕಿ, ಓಕೆನಾ. ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಈ ಡಯಾಗ್ರಾಮ್ ಬಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ಗೆ. ಸೊ ಇದ್ರಲ್ಲೂ ಕೂಡ 5 ಫೇಸಸ್ ಇದೆ. ಯಾವ್ದಪ್ಪ ಅಂದ್ರೆ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಅಂತ. ಯೂಸರ್ ನೀಡ್ಸ್ ಟು ಕಲೆಕ್ಟ್ ದ ರಿಕ್ವೈರ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡ್. ಸೊ ಯೂಸರ್ಸ್ ಪ್ರಾಬ್ಲಮ್ ಏನೋ ಅದನ್ನೆಲ್ಲ ನೀಟಾಗಿ ಕಲೆಕ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಬೇಕು, ಓಕೆ. ಡಿಸೈನ್. ಸಾಫ್ಟ್ವೇರ್ ಸ್ಟ್ರಕ್ಚರ್ ಅಂಡ್ ದ ಡಿಸೈನ್ ಈಸ್ ಪ್ರಿಪೇರ್ಡ್. ಸಾಫ್ಟ್ವೇರ್ ಯಾವ ತರ ಇರಬೇಕು, ಅದ್ರ ಸ್ಟ್ರಕ್ಚರ್ ಹೆಂಗಿರ್ಬೇಕು, ಅದ್ರ ಡಿಸೈನ್ ಹೆಂಗಿರ್ಬೇಕು ಅನ್ನೋದನ್ನ ಈ ಒಂದು ಫೇಸ್ ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಟೆಸ್ಟಿಂಗ್ ಫೇಸ್ ಅಲ್ಲಿ ಸಾಫ್ಟ್ವೇರ್ ಇಸ್ ಚೆಕ್ಡ್ ಫಾರ್ ದ ಎರರ್ಸ್. ಸಾಫ್ಟ್ವೇರ್ ಅಲ್ಲಿ ಏನಾದ್ರೂ ಎರರ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಡೆಲಿವರಿ ಆರ್ ಡೆವಲಪ್ಮೆಂಟ್. ಸೊ ಸಾಫ್ಟ್ವೇರ್ ಇಸ್ ಡೆಲಿವರ್ಡ್ ಟು ದ ಯೂಸರ್ಸ್. ಅಷ್ಟೇ. ಸಾಫ್ಟ್ವೇರ್ ನಾವು ಮಾಡಿರೋ ಸಾಫ್ಟ್ವೇರ್ ನ ಏನ್ ಮಾಡ್ತೀವಿ, ಕಸ್ಟಮರ್ಸ್ ಗೆ ಡೆಲಿವರ್ ಮಾಡ್ತೀವಿ. ಮೇಂಟೆನೆನ್ಸ್. ಎರರ್ಸ್ ಆರ್ ಫಿಕ್ಸ್ಡ್ ಅಂಡ್ ಅಪ್ಡೇಟ್ಸ್ ಆರ್ ಡನ್. ಎರರ್ಸ್ ನ ನೀಟಾಗಿ ಫಿಕ್ಸ್ ಮಾಡ್ತಾರೆ ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ, ಓಕೆ. ನೆಕ್ಸ್ಟ್ ಕ್ವೆಶನ್. ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಅಂಡ್ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಅರ್ಲಿಯರ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಫಾಲೋಡ್ ಅಪ್ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಮೊದಲು ಒಂದು ಸಾಫ್ಟ್ವೇರ್ ನ ಬಿಲ್ಡ್ ಮಾಡ್ಬೇಕಂದ್ರೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನ ಫಾಲೋ ಮಾಡ್ತಿದ್ರು. ಸೊ ಪ್ಲಾನಿಂಗ್ ವಾಸ್ ಫಿಕ್ಸ್ಡ್. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಅಲ್ಲಿ ಪ್ಲಾನ್ ಎಲ್ಲ ಫಿಕ್ಸ್ ಆಗಿರ್ತಿತ್ತು, ಚೇಂಜಸ್ ವಾಸ್ ನಾಟ್ ಅಲೌಡ್. ಸೊ ಇವಾಗ ನೀನು ಏನಾದ್ರೂ ಚೇಂಜಸ್ ಮಾಡ್ಬೇಕು ಮಧ್ಯದಲ್ಲಿ ಅಂತ ಅಂದ್ರೆ ನಿನ್ಗೆ ಅವಕಾಶನೇ ಇರ್ತಿರ್ಲಿಲ್ಲ. ಆಮೇಲೆ ಸಾಫ್ಟ್ವೇರ್ ವಾಸ್ ಡೆಲಿವರ್ಡ್ ಅಟ್ ದ ಎಂಡ್. ಸೊ ಸಾಫ್ಟ್ವೇರ್ ಅನ್ನೋದು ಲಾಸ್ಟ್ ಅಲ್ಲಿ ಎಲ್ಲ ಆದ್ಮೇಲೆ ಡೆಲಿವರ್ ಮಾಡ್ತಿದ್ರು, ಓಕೆನಾ. ಇವಾಗಿನ ಪ್ರಾಜೆಕ್ಟ್ ಹೆಂಗ್ ನಡೆಯುತ್ತೆ, ಸೊ ನಾವ್ ಇವಾಗ ಇಷ್ಟೊತ್ತವರೆಗೂ ನೋಡಿದೀವಿ, ಇಷ್ಟು ಮಾಡೆಲ್ಸ್ ಕಂಪ್ಲೀಟ್ ಮಾಡಿದೀವಿ. ಸೊ ಯೋಚನೆ ಮಾಡಿ ಇವಾಗಿಂದು ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಂತ. ನಾವು ಇನ್ಕ್ರಿಮೆಂಟ್ಸ್ ಅಂತ ಡಿವೈಡ್ ಮಾಡ್ತೀವಿ ಅಂತ ಹೇಳ್ದೆ ತಾನೆ. ಇನ್ಕ್ರಿಮೆಂಟ್ಸ್ ವೈಸ್ ಒಂದೊಂದು ಫೀಚರ್ಸ್ ನಾವು ಕಸ್ಟಮರ್ಸ್ಗೆ ಏನು ಆ, ಅವಕಾಶ ಮಾಡ್ಕೊಡ್ತೀವಿ ಯೂಸ್ ಮಾಡೋದಕ್ಕೆ. ಅವಾಗ ಕಸ್ಟಮರ್ಸ್ ಯೂಸ್ ಮಾಡಿ ಏನಾದ್ರೂ ಎರರ್ಸ್ ಇದ್ರೆ ಅಥವಾ ಏನಾದ್ರೂ ರಿಕ್ವೈರ್ಮೆಂಟ್ ಬೇಕಿದ್ರೆ ಹೇಳ್ತಾರೆ, ಅವಾಗ ನಾವು ಚೇಂಜಸ್ ಮಾಡ್ತೀವಿ ಅಲ್ವಾ. ಸೊ ಅದೆಲ್ಲ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ಲಿಲ್ಲ, ಅದನ್ನೇ ಹೇಳ್ತಿರೋದು ಅವರು. ಸೊ ಫಸ್ಟ್ ಒನ್ ಇಲ್ಲೇನ್ ಕೇಳಿರೋದು, ಎಕ್ಸ್ಪ್ಲೇನ್ ಡಿಫ್ರೆನ್ಸ್ ಏನಿದೆ ಅಂತ ಕೇಳಿರೋದು. ಸೊ ಇವಾಗ ಪ್ಲಾನಿಂಗ್ ಮತ್ತೆ ಇನ್ಕ್ರಿಮೆಂಟಲ್ ಡೆಲಿವರಿಯಲ್ಲಿ ಡಿಫ್ರೆನ್ಸ್ ಏನು ಇಬ್ರಿಗೂ ಅಂತ ನೋಡ್ಬೇಕು. ಸೊ TPM ಅಂದ್ರೆ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನೀವು ಈ ತರ ಬರಿಬೇಡಿ, ನೀವು ನೀಟಾಗಿ ಫುಲ್ ಫಾರ್ಮ್ ಬರೀರಿ. ನಾನು ಬರಿಬೇಕಾದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದೆ ಅಷ್ಟೇ. ಸೊ ಈ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದ ಎಂಟೈರ್ ಪ್ರಾಜೆಕ್ಟ್ ವಾಸ್ ಪ್ಲಾನ್ಡ್ ಬಿಫೋರ್ ದ ವರ್ಕ್ ಇಸ್ ಸ್ಟಾರ್ಟೆಡ್. ಅ ಲಾಂಗ್ ಟರ್ಮ್ ಪ್ಲಾನ್ ವಾಸ್ ಪ್ರಿಪೇರ್ಡ್ ಅಂಡ್ ದ ಪ್ರಾಜೆಕ್ಟ್ ಫಾಲೋಡ್ ದಿಸ್ ಪ್ಲಾನ್ ಸ್ಟ್ರಿಕ್ಟ್ಲಿ, ಓಕೆನಾ. ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲಾನ್ ಮಾಡಿರ್ತಾರೆ, ಆ ಪ್ಲಾನ್ ಫಿಕ್ಸ್ಡ್ ಆಗಿರುತ್ತೆ. ಆಮೇಲೆ ಆ ಪ್ಲಾನ್ ಹೆಂಗಿರುತ್ತೆ ಅಂದ್ರೆ ಲಾಂಗ್ ಟರ್ಮ್, ತುಂಬಾ ಟೈಮ್ ತಗೊಳುತ್ತೆ, ಓಕೆನಾ. ಆ ತರ ಪ್ಲಾನ್ ಮಾಡಿರ್ತಾರೆ. ಸೊ ಇವಾಗ ಡೆವಲಪರ್ಸ್ ಎಲ್ಲ ಆ ಪ್ರಾಜೆಕ್ಟ್ ಪ್ಲಾನೇ ಫಾಲೋ ಮಾಡ್ತಿರ್ತಾರೆ, ಓಕೆನಾ. ಸೊ ಹಂಗೆ ಸೊ ಅದು ತುಂಬಾ ಟೈಮ್ ತಗೊಳುತ್ತೆ. ಅವ್ರು ಅದೇ ತರ ಪ್ಲಾನ್ ಮಾಡಿರ್ತಾರೆ, ಓಕೆನಾ. ಚೇಂಜಸ್ ಮಾಡೋದಕ್ಕಾಗಲ್ಲ ಪ್ಲಾನ್ ನ. ಸೊ ಇವಾಗ ಮಾಡ್ರನ್ ಅಲ್ಲಿ ಹೆಂಗೆ ಅಂದ್ರೆ, ಪ್ರಾಜೆಕ್ಟ್ಸ್ ಆರ್ ಕಂಪ್ಲೀಟೆಡ್ ಇನ್ ದ ಲೆಸ್ ಟೈಮ್. ಆಬ್ವಿಯಸ್ಲಿ ಪ್ರಾಜೆಕ್ಟ್ ಎಲ್ಲ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ. ಪ್ಲಾನಿಂಗ್ ಇಸ್ ಡನ್ ಇನ್ ಸ್ಮಾಲ್ ಸ್ಟೆಪ್ಸ್. ಸೊ ಇವಾಗ ಒಂದೊಂದು ಸ್ಟೆಪ್ಗೂ ನೀವು ಪ್ಲಾನ್ ಮಾಡ್ತಾ ಹೋಗ್ತಿರಲ್ವಾ, ಒಂದೊಂದು ಇನ್ಕ್ರಿಮೆಂಟ್ಗೂ ಪ್ಲಾನ್ ಮಾಡ್ತೀರಾ ಅಲ್ವಾ. ಹೌದು. ನೆಕ್ಸ್ಟ್ ಸಾಫ್ಟ್ವೇರ್ ಇಸ್ ಡೆಲಿವರ್ಡ್ ಇನ್ ಸ್ಮಾಲ್ ಪಾರ್ಟ್ಸ್ ಕಾಲ್ಡ್ ಇನ್ಕ್ರಿಮೆಂಟ್. ಅದೇ ಅವಾಗ ಹೇಳಿದ್ನಲ್ಲ, ಈಚ್ ಡೆಲಿವರಿ
ಆಡ್ಸ್ ಅ ನ್ಯೂಸ್ ಫೀಚರ್. ಒಂದೊಂದು ಫೀಚರ್‌ಗೂ ಒಂದೊಂದು ಇನ್ಕ್ರಿಮೆಂಟ್ ಮಾಡ್ತೀರಾ ಅಂತಾನೆ ಇವ್ರು ಹೇಳ್ತಿರೋದು. ನೆಕ್ಸ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಇಬ್ರು ಹೆಂಗೆ ಡಿಫರ್ ಆಗ್ತಾರೆ. ಸೊ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ವಾಲಿಟಿ ವಾಸ್ ಚೆಕ್ ಟು ಮೇಂಟೈನ್ ಅಟ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್. ಸೊ ಒಂದು ಸಾಫ್ಟ್ವೇರ್ದು ಕ್ವಾಲಿಟಿ ಹೆಂಗಿದೆ ಅಂತ ನೋಡೋದಕ್ಕೆ ನೀನು ಕಂಪ್ಲೀಟ್ ಸಾಫ್ಟ್ವೇರ್ ಡೆವಲಪ್ ಮಾಡೋವರೆಗೂ ಕಾಯ್ಬೇಕಿತ್ತು. ಇಲ್ಲಿ ಇವಾಗ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ವಾಲಿಟಿ ಇಸ್ ಚೆಕ್ ಕಂಟಿನ್ಯೂಸ್ಲಿ. ಇವಾಗ ಒಂದೊಂದು ಫೀಚರ್ ನಿಮಗೆ ಕಸ್ಟಮರ್ಗೆ ಕೊಟ್ಟು ಅದರಿಂದ ಫೀಡ್ಬ್ಯಾಕ್ ತಗೊಳ್ತಿರೋದ್ರಿಂದ ಸಾಫ್ಟ್ವೇರ್ದು ಕ್ವಾಲಿಟಿ ಚೆನ್ನಾಗಿದೆ ಇಲ್ವಾ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದೊಂದು ಸ್ಟೇಜಲ್ಲೂ ನಮಗೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಓಕೆನಾ? ಸೊ ಇವಾಗ ಮ್ಯಾನೇಜ್ಮೆಂಟ್. ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಂಗೆ ಅಂದ್ರೆ ಒನ್ಸ್ ರಿಕ್ವೈರ್ಮೆಂಟ್ಸ್ ಆರ್ ಅಪ್ರೂವ್ಡ್ ಚೇಂಜಸ್ ಆರ್ ನಾಟ್ ಅಲೌಡ್. ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ತಗೊಂತೀರಾ ಎಲ್ಲಿ ಕಸ್ಟಮರ್ಸ್ ಹತ್ರ. ಅದನ್ನ ನೀವು ಮತ್ತೆ ಮಧ್ಯದಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಬಂದ್ರೆ ನೀವು ಚೇಂಜಸ್ ಮಾಡಕ್ಕೆ ಅವಕಾಶನೇ ಇರಲ್ಲ. ಇಲ್ಲಿ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೆಂಗೆ ರಿಕ್ವೈರ್ಮೆಂಟ್ಸ್ ಯಾವುದೇ ಸ್ಟೇಜ್ ಅಲ್ಲಿ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ಅದನ್ನ ಚೇಂಜಸ್ ಮಾಡ್ಕೊಬೇಕು, ಹಂಗೆ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತೆ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು. ಇಷ್ಟೇ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಟ್ರೆಡಿಷನಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಆಲ್ ರಿಕ್ವೈರ್ಮೆಂಟ್ಸ್ ಆರ್ ಕಲೆಕ್ಟೆಡ್ ಅಟ್ ದ ಬಿಗಿನಿಂಗ್ ಅಂಡ್ ಫ್ರೋಸನ್. ರಿಕ್ವೈರ್ಮೆಂಟ್ಸ್ ಒಂದ್ಸತಿ ನೀವು ಕಲೆಕ್ಟ್ ಮಾಡಿದ್ಮೇಲೆ ಮುಗೀತು ಅಷ್ಟೇ. ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಕ್ವೈರ್ಮೆಂಟ್ಸ್ ಕೀಪ್ ಚೇಂಜಿಂಗ್. ನಾನು ಹೇಳ್ದೆ ಅಲ್ವಾ, ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ದೀಸ್ ಚೇಂಜಸ್ ಆರ್ ಕಂಟ್ರೋಲ್, ಡಾಕ್ಯುಮೆಂಟೆಡ್ ಅಂಡ್ ಶೇರ್ಡ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ರಿಕ್ವೈರ್ಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ರಿಲೀಸ್ ಮ್ಯಾನೇಜ್ಮೆಂಟ್. ಇವ್ರು ಯಾವ ರೀತಿ ರಿಲೀಸ್ ಮಾಡ್ತಾರೆ ಅಂತ. Traditional project management. In traditional project management, software was released at only once at the end. Obviously ನೀವು ಒಂದು ಸಾಫ್ಟ್ವೇರ್ ನ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಮಾತ್ರನೇ ರಿಲೀಸ್ ಮಾಡ್ತೀರಾ. ಆದ್ರೆ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವಾಗ ರಿಲೀಸ್ ಮಾಡ್ತಾನೆ ಇರ್ತೀರಾ. ಫಸ್ಟ್ ಗೆ ಬೇಸಿಕ್ ಫೀಚರ್ ರಿಲೀಸ್ ಮಾಡ್ತೀರಾ, ಅದಾದ್ಮೇಲೆ ನೆಕ್ಸ್ಟ್ ಫೀಚರ್ಸ್ ನ ನೀವು ರಿಲೀಸ್ ಮಾಡ್ತಾ ಹೋಗ್ತೀರಾ. ಈ ಒಂದು ಏನಂತೀರಾ ರಿಲೀಸ್ ನ ನಾವೇನಂತೀವಿ, ರಿಲೀಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಈ TPM ಅಲ್ಲಿ ರಿಸ್ಕ್ಸ್ ವೇರ್ ನಾಟ್ ಗಿವನ್ ಮಚ್ ಇಂಪಾರ್ಟೆನ್ಸ್. ಇವಾಗ ಆಬ್ವಿಯಸ್ಲಿ ಇವಾಗ ನೀವು ಲಾಸ್ಟ್ ಸ್ಟೇಜಿಗೆ ಬಂದಿರ್ತೀರಾ. ಇವಾಗ ನೀವ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂತ ಅಂದ್ರೆ ಇಡೀ ಸಾಫ್ಟ್ವೇರ್ ವರ್ಕಿಂಗ್ ಚೇಂಜ್ ಮಾಡೋಗ್ಬಿಡುತ್ತೆ ಅದು ಅಲ್ವಾ. ಅದರಿಂದ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರಲ್ಲ ಅವರು. ಏನಾಯ್ತಾ, ರಿಸ್ಕ್ ಐತಾ, ಓಕೆ ಬಿಡು ಅನ್ನೋ ತರ. ನೆಕ್ಸ್ಟ್ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ರಿಸ್ಕ್ ಆರ್ ವೆರಿ ಇಂಪಾರ್ಟೆಂಟ್. ರಿಸ್ಕ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಇನ್ಕ್ರಿಮೆಂಟ್ಸ್ ಆಗಿ ಬಿಡ್ತಿರೋದ್ರಿಂದ ಆ ಒಂದು ಫೀಚರ್ಗೆ ಏನೇನ್ ರಿಸ್ಕ್ ಇದೆ ಅಂತ ಅಲ್ಲಲ್ಲೇ ಗೊತ್ತಾಗ್ಬಿಡ್ತಿತ್ತು. ಅವಾಗ ಅಲ್ಲಲ್ಲೇ ಫಿಕ್ಸ್ ಮಾಡ್ಕೊಂತ ಹೋದ್ವಿ. ಓಕೆ. ಸ್ಕೋಪ್ ಮ್ಯಾನೇಜ್ಮೆಂಟ್ಸ್ ಅಲ್ಲಿ TPM. ಚೇಂಜಸ್ ದ ಸ್ಕೋಪ್ ವೇರ್ ಅವಾಯ್ಡೆಡ್ ಟು ಸೇವ್ ಟೈಮ್. ಇವರು ಸ್ಕೋಪ್ ನ ಚೇಂಜ್ ಯಾರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಸುಮ್ನೆ ನಾನು ಟೈಮ್ ನ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಕ್ ಹೋಗ್ತಿರ್ಲಿಲ್ಲ. ಅದೇ ಮಾಡರ್ನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಕೋಪ್ ಚೇಂಜಸ್ ಆರ್ ಅಕ್ಸೆಪ್ಟೆಡ್. ಹೌ ಎವರ್ ಸ್ಕೋಪ್ ಟೈಮ್ ಕಾಸ್ಟ್ ಆರ್ ಮ್ಯಾನೇಜ್ ಟುಗೆದರ್. ಇಷ್ಟನ್ನ ನೀಟಾಗಿ ಬರೀರಿ. ಓಕೆನಾ. ನೆಕ್ಸ್ಟ್ ಫೋರ್ತ್ ಕ್ವೆಶನ್. Explain the concept of activity planning in software project management. ಓಕೆ, ಆಕ್ಟಿವಿಟಿ ಪ್ಲಾನಿಂಗ್ ನ ಎಕ್ಸ್ಪ್ಲೇನ್ ಮಾಡಬೇಕು ಇಲ್ಲಿ. ಈ ಡಯಾಗ್ರಾಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಫಸ್ಟ್ ಅದು ಡಯಾಗ್ರಾಮ್ ಮಾಡಿ. ಆಮೇಲೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಸೆಟ್ ಆಫ್ ಆಕ್ಟಿವಿಟೀಸ್ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ವೆದರ್ ಟು ಸ್ಟಾರ್ಟ್ ವಿತ್ ಅ ಪ್ರಾಜೆಕ್ಟ್ ಆರ್ ನಾಟ್. ಆಮೇಲೆ ಅಥವಾ ಅವರ್ ಪ್ರಾಜೆಕ್ಟ್ ಇಸ್ ವರ್ತ್ ಆರ್ ನಾಟ್, ಹೌ ಟು ಪ್ಲಾನ್ ದಟ್ ಅಂಡ್ ಹೌ ಟು ಎಕ್ಸಿಕ್ಯೂಟ್ ದಟ್ ಅಂತ. ಇಲ್ಲಿ ಇದೇನಿದೆ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಅದೊಂದು ಸೆಟ್ ಆಫ್ ಆಕ್ಟಿವಿಟೀಸ್. ಓಕೆನಾ. ಇಲ್ಲಿ ನಾವೊಂದು ಡೆವಲಪ್ ಮಾಡೋ ಪ್ರಾಜೆಕ್ಟ್ ಕಸ್ಟಮರ್ಸ್ಗೆ ವರ್ತ್ ಇದೆಯಾ ಇಲ್ವಾ, ಆಮೇಲೆ ನಾವು ಯಾವ ರೀತಿ ಒಂದು ಪ್ಲಾನ್ ಮಾಡಬೇಕು, ಮತ್ತೆ ಹೆಂಗ್ ಎಕ್ಸಿಕ್ಯೂಟ್ ಮಾಡಬೇಕು ಕಂಪ್ಲೀಟ್ ಆಗಿ ಅಂತ ನಾವು ಇಲ್ಲಿ ನೋಡ್ತೀವಿ. ಅದೇ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅದು. ಓಕೆನಾ. ನೆಕ್ಸ್ಟ್ ದ ಆಕ್ಟಿವಿಟಿ ಹ್ಯಾಸ್ 3 ಪಾರ್ಟ್ಸ್. ಈ ಒಂದು ಆಕ್ಟಿವಿಟೀಸ್ ಅಲ್ಲಿ 3 ಪಾರ್ಟ್ಸ್ ಇದೆ. ಈ 3 ಪಾರ್ಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾವುದು? ಫೀಸಿಬಿಲಿಟಿ ಸ್ಟಡಿ, ಪ್ಲಾನ್ ಮತ್ತೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಫೀಸಿಬಿಲಿಟಿ ಸ್ಟಡಿಯಲ್ಲಿ ಇಟ್ ಈಸ್ ಅ ಫಸ್ಟ್ ಆಕ್ಟಿವಿಟಿ ಆಫ್ ದ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಹೌದು, ದ ಮೇನ್ ಪರ್ಪಸ್ ಆಫ್ ದಿಸ್ ಈಸ್ ಟು ಡಿಸೈಡ್ ವೆದರ್ ದ ಪರ್ಪಸ್ ಆಫ್ ದ ಪ್ರಾಜೆಕ್ಟ್ ಇಸ್ ವರ್ತ್ ಆರ್ ನಾಟ್. ನಾವು ಮಾಡ್ತಿರೋಂಥ ಪ್ರಾಜೆಕ್ಟ್ ವರ್ತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಈ ಒಂದು ಸ್ಟೇಜ್ ಅಲ್ಲಿ ಇನ್ಫಾರ್ಮೇಶನ್ ಅಬೌಟ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಸಾಫ್ಟ್ವೇರ್ ಇಸ್ ಕಲೆಕ್ಟೆಡ್. ಎಲ್ಲಾ ರಿಕ್ವೈರ್ಮೆಂಟ್ಸ್ ಕಲೆಕ್ಟ್
ಮಾಡ್ತಾರೆ. ಮತ್ತೆ ಇವರು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಅಥವಾ ಸ್ಟೇಕ್ ಹೋಲ್ಡರ್ಸ್ ಯಾರು ಅಂತ ಐಡೆಂಟಿಫೈ ಮಾಡ್ತಾರೆ. ಡೆವಲಪ್ಮೆಂಟ್ ಕಾಸ್ಟ್ ಅಂಡ್ ಆಪರೇಷನಲ್ ಕಾಸ್ಟ್ ಇಸ್ ಐಡೆಂಟಿಫೈಡ್. ಎಷ್ಟು ಡೆವಲಪ್ಮೆಂಟ್ ಕಾಸ್ಟ್ ಬೇಕು, ಆಪರೇಷನಲ್ ಕಾಸ್ಟ್ ಅಂತ ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬೆನಿಫಿಟ್ಸ್ ಆಫ್ ದ ನ್ಯೂ ಸಿಸ್ಟಮ್ ಈಸ್ ಎವ್ಯಾಲ್ಯೂಯೇಟೆಡ್. ಆಮೇಲೆ ಟೆಕ್ನಿಕಲ್ ಮತ್ತೆ ಫೈನಾನ್ಷಿಯಲ್ ಫೀಸಿಬಿಲಿಟಿ ಈಸ್ ಚೆಕ್ಡ್. ಮತ್ತೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಒನ್ಸ್ ದ ಫೀಸಿಬಿಲಿಟಿ ಸ್ಟಡಿ ಶೋಸ್ ದಟ್ ದ ಪ್ರಾಜೆಕ್ಟ್ ಇಸ್ ವಯಬಲ್, ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಪ್ಲಾನಿಂಗ್. ಅಂದ್ರೆ ಈ ಫೀಸಿಬಿಲಿಟಿ ಸ್ಟಡಿ ಅನ್ನೋದು ನೀಟಾಗಿ ಸಕ್ಸಸ್ಫುಲ್ ಆಗಿ ಆಯ್ತು ಅಂತ ಅಂದ್ರೆ ನಾವು ಪ್ಲಾನಿಂಗ್ ಅನ್ನೋ ಸ್ಟೇಜಿಗೆ ಹೋಗ್ಬೋದು. ಸೊ ಈ ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಓವರ್ ಆಲ್ ಔಟ್ಲೈನ್ ಆಫ್ ದ ಪ್ರಾಜೆಕ್ಟ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್ ಇಸ್ ಪ್ರಿಪೇರ್ಡ್. ನಮ್ಮ ಒಂದು ಪ್ರಾಜೆಕ್ಟ್ದು ಓವರ್ ವ್ಯೂ ಔಟ್ಲೈನ್ ಹೆಂಗಿದೆ ಅಂತ ನಾವು ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಇವಾಗ ಎಕ್ಸಾಂಪಲ್ ಕೊಡ್ತೀನಿ. ನೀವೊಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ತಿರ್ತೀರಾ. ಬಿಲ್ಡಿಂಗ್ ಏನ್ ಹೋಗಿದ ತಕ್ಷಣ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಇಲ್ಲ, ಅದನ್ನ ನೀವು ಪ್ಲಾನ್ ಮಾಡಿಸ್ತೀರಾ ಸಿವಿಲ್ ಇಂಜಿನಿಯರ್ಸ್ ಹತ್ರ, ಅಲ್ವಾ? ಸೊ ಅದೇನಾಗುತ್ತೆ, ಔಟ್ಲೈನ್ ಆಫ್ ದ ಬಿಲ್ಡಿಂಗ್ ಅಂದ್ರೆ ನಮ್ಮ ಒಂದು ಔಟ್ಲೈನ್ ಆಫ್ ದ ಸಾಫ್ಟ್ವೇರ್ಗೂ ಕೂಡ ಹಂಗೆ. ಓಕೆನಾ? ಡೀಟೇಲ್ಡ್ ಪ್ಲಾನ್ ಫಾರ್ ದ ಫಸ್ಟ್ ಸ್ಟೇಜ್ ಆಫ್ ದ ಪ್ರಾಜೆಕ್ಟ್ ಇಸ್ ಡೆವಲಪ್ಡ್. ಪ್ಲಾನ್ ನ ಪ್ರಿಪೇರ್ ಮಾಡ್ತೀರಾ. ಪ್ಲಾನಿಂಗ್ ಫಾರ್ ದ ಲೇಟರ್ ಸ್ಟೇಜಸ್ ಆರ್ ಪೋಸ್ಟ್ಪೋನ್ಡ್ ಅಂಟಿಲ್ ಮೋರ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್. ಫಸ್ಟ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಬರೋ ಅಂತದಕ್ಕೆ ಎಲ್ಲ ನೀವು ಪ್ಲಾನ್ ನ ಹೋಲ್ಡ್ ಅಲ್ಲಿ ಇಟ್ಟಿರ್ತೀರಾ. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ನೆಕ್ಸ್ಟ್ ರಿಸೋರ್ಸಸ್ ಸ್ಕೆಡ್ಯೂಲ್ ಕಾಸ್ಟ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಡಿಸೈಡೆಡ್. ರಿಸೋರ್ಸಸ್ ಯಾವ್ದಾದ್ ಬೇಕು, ಯಾವ ತರ ಟೈಮ್ ಸ್ಕೆಡ್ಯೂಲ್ ಇರಬೇಕು, ಮತ್ತೆ ಅದಕ್ಕೆ ಕಾಸ್ಟ್ ಎಷ್ಟಾಗ್ಬೋದು, ಮತ್ತೆ ರೆಸ್ಪಾನ್ಸಿಬಿಲಿಟೀಸ್ ಯಾರ್ಯಾರಿಗೆ ಕೊಡಬೇಕು ಅನ್ನೋದೆಲ್ಲ ಈ ಒಂದು ಸ್ಟೇಜ್ ಅಲ್ಲಿ ಡಿಸೈಡ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಪ್ಲಾನಿಂಗ್ ಹೆಲ್ಪ್ಸ್ ಡಿಸೈಡಿಂಗ್ ಹೌ ಅವರ್ ಪ್ರಾಜೆಕ್ಟ್ ಶುಡ್ ಬಿ ಕ್ಯಾರಿಡ್ ಔಟ್ ಸ್ಟೆಪ್ ಬೈ ಸ್ಟೆಪ್. ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮ ಒಂದು ಪ್ರಾಜೆಕ್ಟ್ ಕ್ಯಾರಿ ಆಗ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ಸ್ಟೆಪ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಆಫ್ಟರ್ ಪ್ಲಾನಿಂಗ್ ಇಸ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಮೂವ್ ಟು ಎಕ್ಸಿಕ್ಯೂಷನ್. ಪ್ಲಾನಿಂಗ್ ನೀಟಾಗಿ ಕಂಪ್ಲೀಟ್ ಆದ್ಮೇಲೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟೆಪ್ ಹೋಗುತ್ತೆ. ಈ ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ, ಆಕ್ಚುಯಲ್ ಪ್ರಾಜೆಕ್ಟ್ ವರ್ಕ್ ಇಸ್ ಕ್ಯಾರಿಡ್ ಔಟ್. ಸೊ ವರ್ಕ್ ಇಲ್ಲಿ ಆಕ್ಚುಯಲ್ ವರ್ಕ್ ಸ್ಟಾರ್ಟ್ ಆಗೋದು ಈ ಒಂದು ಫೇಸ್ ಇಂದ. ಓಕೆನಾ? ಇನ್ಕ್ಲೂಡ್ಸ್ ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್. ಡಿಸೈನಿಂಗ್ ಅಂದ್ರೆ ಏನು, ಫ್ಲೋ ಚಾರ್ಟ್ಸ್, ಆಮೇಲೆ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಮಾಡೋದು, ಆಮೇಲೆ ಇಂಪ್ಲಿಮೆಂಟೇಷನ್ ಅಂದ್ರೆ ಏನು, ಕೋಡಿಂಗ್ ಮತ್ತೆ ಟೆಸ್ಟಿಂಗ್ ಮಾಡೋದು, ಎಲ್ಲ ಈ ಒಂದು ಸ್ಟೇಜ್ ಅಲ್ಲಿ ಆಗತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಕನ್ವರ್ಟ್ಸ್ ಆಲ್ ದ ಪ್ಲಾನ್ಸ್ ಇನ್ ಟು ದ ರಿಯಲ್ ವರ್ಲ್ಡ್ ಸಾಫ್ಟ್ವೇರ್ ಪ್ರಾಡಕ್ಟ್. ಸೊ ಈ ಒಂದು ಸ್ಟೇಜ್ ಅಲ್ಲಿ ನಾವು ಏನೇನು ರಿಕ್ವೈರ್ಮೆಂಟ್ಸ್ ಎಲ್ಲ ತಗೊಂಡಿರ್ತೀವಲ್ಲ ಅದನ್ನ ನಾವು ರಿಯಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆನಾ? ಸಾಫ್ಟ್ವೇರ್ ಪ್ರಾಡಕ್ಟ್ ಆಗಿ ಆಚೆ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲಸ್ಟ್ರೇಟ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಗೊತ್ತಾ, ಸೊ ಇವ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಈ ತರ ಇಲಸ್ಟ್ರೇಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಓಕೆನಾ? ಯಾರೇ ಆಗ್ಲಿ ಇದನ್ನ ನೋಡಿದ ತಕ್ಷಣ ಡಯಾಗ್ರಾಮು ಮತ್ತೆ ಈ 5 ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಮತ್ತೆ ಇನ್ನ ಒಂದು 3 ಪಾಯಿಂಟ್ಸ್ ಇದೆ. ಓಕೆನಾ? ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಬರ್ತಾರೆ. ಬಟ್ ಅವ್ರ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲಿ ಬರೀತಿರಲ್ಲ ಸೆಂಟೆನ್ಸ್, ಇದಕ್ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಐ ವಾಸ್ ಲೈಕ್ ವಾಟ್. ಓಕೆನಾ? ಸೊ ಎನಿವೇಸ್ ಗೈಸ್, ಸೊ ನೀವು ಯಾವುದೇ ಕ್ವೆಶನ್ ಕೊಡ್ಲಿ, ಇವಾಗ ನಾನು ಫಸ್ಟ್ ಮಾಡ್ಯೂಲಲ್ಲೂ ನಾವು ನೋಡಿದ್ವಿ ಅಲ್ವಾ, ಸಾಫ್ಟ್ವೇರ್ ಪ್ರೋಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂದಾಗ ನೀವು ಏನೇನು ಗೊತ್ತು, ಸಾಫ್ಟ್ವೇರ್ ಅಂದ್ರೆ ಏನಂತ ಬರೀರಿ, ಪ್ರೋಸೆಸ್ ಅಂದ್ರೆ ಏನಂತ ಬರೀರಿ, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಅಂದ್ರೆ ಏನಂತ ಬರೀರಿ. ಓಕೆನಾ? ಬಿಕಾಸ್ ಎಲ್ಲದಕ್ಕೂ 2 ಮಾರ್ಕ್ಸ್ ಅಸೈನ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಸೊ ನಿಮಗೆ ನೋಡಿದ ತಕ್ಷಣ ಇವಾಗ ಕ್ವೆಶನ್ ಕಾಣಿಸ್ತಾ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್. ಸೊ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಲೈಫ್ ಸೈಕಲ್ ಅಂದ್ರೆ ಏನಂತ ಬರೀರಿ. ಸೊ ಆ ತರ ಮಾಡಿ. ಓಕೆನಾ? ಬಿಕಾಸ್ ನಾನು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡ್ಬೇಕಾದ್ರೆ ಏನು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ನಮ್ಮ ಹತ್ರ. ಏನೇ ಆಗ್ಲಿ ಗೈಸ್, ನಿಮ್ಗೆ ಏನ್ ಬರುತ್ತೋ ಅದ್ರ ಬಗ್ಗೆ ನಿಮ್ ಕ್ವಶನ್ ನೋಡಿದಾಗ ಏನೇನ್ ಅನ್ಸುತ್ತೋ ಸ್ಟಾರ್ಟಿಂಗ್ ಅಲ್ಲಿ ಡೆಫಿನೇಷನ್ಸ್ ಬರ್ದ್ಬಿಟ್ಟು ಬನ್ನಿ. ಓಕೆನಾ? ಇಲ್ಲಿ ಪ್ರಾಜೆಕ್ಟ್ ಇಸ್ ನಾಟ್ ಆಲ್ವೇಸ್ ಸಕ್ಸಸ್ಫುಲ್ ಬಿಕಾಸ್, ಯಾಕೆ ಎಲ್ಲಾ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಲ್ಲ, ಏನಕ್ಕೆ ಅಂತ ಅಂದ್ರೆ ಬಿಕಾಸ್ ಆಫ್ ಇಂಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಈ ಪ್ರಾಪರ್ ಆಗಿ ಪ್ರಾಜೆಕ್ಟ್ ನ ಮ್ಯಾನೇಜ್ ಮಾಡಿರಲ್ಲ, ಮತ್ತೆ ನೀಟಾಗಿ ಪ್ಲಾನ್ ಮಾಡಿರಲ್ಲ, ಮತ್ತೆ ರಿಕ್ವೈರ್ಮೆಂಟ್ಸ್ ನೀಟಾಗಿರಲ್ಲ, ಆಮೇಲೆ ಲ್ಯಾಕ್ ಆಫ್ ಮಾನಿಟರಿಂಗ್. ನೀಟಾಗಿ ಇವಾಗ ಪ್ರಾಜೆಕ್ಟ್ ಆದ್ಮೇಲೆ ಅದನ್ನ ಮಾನಿಟರ್ ಮಾಡಿರಲ್ಲ. ಓಕೆನಾ? ನೆಕ್ಸ್ಟ್ ಇಲ್ಲ ಅಂತ ಅಂದ್ರೆ
ಈ ತರ ಒಂದು ರೀಸನ್ಸ್ ಇರುತ್ತೆ. ಇಲ್ಲ ಅಂತ ಅಂದ್ರೆ ಇನ್ಎಫೆಕ್ಟಿವ್ ಕಮ್ಯುನಿಕೇಶನ್ ನೀಟಾಗಿರಲ್ಲ. ಆಮೇಲೆ ಪುವರ್ ರಿಸ್ಕ್ ಮ್ಯಾನೇಜ್ಮೆಂಟ್, ರಿಸ್ಕ್‌ನ ನೀಟಾಗಿ ಹ್ಯಾಂಡಲ್ ಮಾಡಿರಲ್ಲ. ದಿಸ್ ಕಾಸ್ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಆಗತ್ತೆ. ಓಕೆನಾ? ಟೈಮ್ ಕೂಡ ಜಾಸ್ತಿ ಆಗೋಗ್ಬಿಡುತ್ತೆ. ಇದರಿಂದ ಕಸ್ಟಮರ್ಸ್‌ಗೆ ಸ್ಯಾಟಿಸ್ಫ್ಯಾಕ್ಷನು ಆಗಲ್ಲ. ಓಕೆನಾ? ಇಷ್ಟು ಬರೀರಿ. ಆಮೇಲೆ ಈ ಒಂದು ಡಯಾಗ್ರಾಮ್‌ನ ನೀಟಾಗಿ ಹಾಕಿ, ಈ ಒಂದು 5 ಪಾಯಿಂಟ್ಸ್‌ನ ನೀಟಾಗಿ ಎಕ್ಸ್‌ಪ್ಲೇನ್ ಮಾಡಿ. ಓಕೆನಾ? ಅಷ್ಟೇ ಗೈಸ್. ನೆಕ್ಸ್ಟ್ ಅದೇ ತರ ಇನ್ನೊಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಎಕ್ಸ್‌ಪ್ಲೇನ್ ಸಾಫ್ಟ್‌ವೇರ್ ಡೆವಲಪ್‌ಮೆಂಟ್ ಲೈಫ್ ಸೈಕಲ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಗೈಸ್ ಇದೇ ಡಯಾಗ್ರಾಮ್ ಹಾಕಿ, ಆಮೇಲೆ ಇಲ್ಲಿ ಈ ಡೆಫಿನೇಷನ್ ಬರೀರಿ. ಪ್ರಾಜೆಕ್ಟ್ ಇಸ್ ಅ ಟೆಂಪರರಿ ವರ್ಕ್ ಕ್ಯಾರಿಡ್ ಔಟ್ ಅ ಕ್ಯಾರಿಡ್ ಔಟ್ ಟು ಕ್ರಿಯೇಟ್ ಅ ನ್ಯೂ ಅಂಡ್ ಯುನೀಕ್ ಪ್ರಾಡಕ್ಟ್, ಸರ್ವಿಸ್ ಆರ್ ರಿಸಲ್ಟ್. ಓಕೆನಾ? ಈ ಒಂದು ಡೆಫಿನೇಷನ್ ಬರೀರಿ, ಡಯಾಗ್ರಾಮ್ ಮಾಡಿ, ಆ ಆ ಒಂದು ಒಳಗಡೆ ಇರುವಂತ ಕಂಟೆಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿ. ನಾನು ಫಸ್ಟ್ ಕ್ವಶನ್ ಅಲ್ಲೂ ಹೇಳಿದ್ದೆ ಅಲ್ವಾ, ಏನು ಫಸ್ಟ್ ಕ್ವಶನ್ ಅಲ್ಲಿ ಕಂಪೇರ್ ಮಾಡಿ ಅಂತ ಕೊಟ್ಟಿದ್ರಲ್ಲ, ಅಲ್ಲಿ 5 ಫೇಸಸ್ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಚಿಕ್ಕದಾಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೊಟ್ಟಿದ್ದೀನಿ. ಅದೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಮುಗೀತು. 2 ಕ್ವಶನ್ ಬಂದಂಗೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಎಕ್ಸ್‌ಪ್ಲೇನ್ ದ ವೇರಿಯಸ್ ಸ್ಟೇಜ್ ಆಫ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಓಕೆನಾ? ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಎಕ್ಸ್‌ಪ್ಲೇನ್ ಮಾಡಬೇಕು. ಯಾವ್ಯಾವ ಸ್ಟೇಜಸ್ ಇದೆ ಅಂತ. ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಡಯಾಗ್ರಾಮ್ ಮಾಡಿ. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ಅ ಕಾಂಟ್ರಾಕ್ಟ್ ಫ್ರಮ್ ಅ ಕ್ರಿಯೇಷನ್ ಇಟ್ಸ್ ಕಂಪ್ಲೀಷನ್. ಕ್ರಿಯೇಷನ್ ಇಂದ ಹಿಡಿದು ಕಂಪ್ಲೀಷನ್ ವರೆಗೂ ನಾವು ಒಬ್ಬ ವ್ಯಕ್ತಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಒಂದು ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂತ ಅಂತಾರೆ. ಓಕೆನಾ? ಆ ಒಂದು ಕಾಂಟ್ರಾಕ್ಟ್ ನ ಮ್ಯಾನೇಜ್ ಮಾಡ್ತೀವಲ್ಲ, ಉಳಿಸ್ಕೊಂತೀವಿ ಅಲ್ವಾ, ಅದನ್ನ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂತಾರೆ. ಸೊ ಆಲ್ ದ ಪಾರ್ಟೀಸ್ ಮೀಟ್ ದೇರ್ ಆಬ್ಲಿಗೇಷನ್ ಎಫೆಕ್ಟಿವ್ಲಿ. ಕಾಂಟ್ರಾಕ್ಟ್ ಅಂದ್ರೆ ಜನರಲ್ ಆಗಿ ಗೊತ್ತಲ್ವಾ ನಿಮಗೆ? ಏನು, ಒಂದು ಪರ್ಸನ್ ಇನ್ನೊಂದು ಪರ್ಸನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಓಕೆನಾ? ನಾನ್ ಈ ಕೆಲಸ ಮಾಡ್ಕೊಡ್ತೀನಿ, ನೀನ್ ನಂಗೆ ಈ ಕೆಲಸ ಮಾಡ್ಕೊಡು ಅನ್ನೋದು ಒಂದು ಅಗ್ರಿಮೆಂಟ್, ರೈಟ್? ಸೊ ಅದನ್ನ ಕಾಂಟ್ರಾಕ್ಟ್ ಅಂತಾರೆ. ಆ ಒಂದು ಕಾಂಟ್ರಾಕ್ಟ್ ನ ನೀವ್ ಹೆಂಗ್ ಉಳಿಸ್ಕೊಂತೀರಾ ಅನ್ನೋದೇ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಓಕೆನಾ? ಈ ಡಯಾಗ್ರಾಮು ಮತ್ತೆ ಒಂದೊಂದೇ ಫೇಸ್ ನ ಎಕ್ಸ್‌ಪ್ಲೇನ್ ಮಾಡ್ತಾ ಬನ್ನಿ. ಸೊ ರಿಕ್ವೆಸ್ಟ್ ಅಂಡ್ ಕ್ರಿಯೇಷನ್ ದಿಸ್ ಇಸ್ ಅ ಫಸ್ಟ್ ಸ್ಟೆಪ್ ಆಫ್ ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಸೊ ರಿಕ್ವೆಸ್ಟ್ ಅಂದ್ರೆ ಏನು? ಇನ್ ದಿಸ್ ಸ್ಟೆಪ್ ಆರ್ಗನೈಸೇಷನ್, ಇದು ಇವಾಗ ನೀವು ಪ್ರೊಫೆಷನಲ್ ಆಗಿ ಥಿಂಕ್ ಮಾಡಿ. ಓಕೆನಾ? ಇನ್ ದಿಸ್ ಸ್ಟೆಪ್ ದ ಆರ್ಗನೈಸೇಷನ್ ಡಿಸೈಡ್ಸ್ ದಟ್ ಇಟ್ ನೀಡ್ಸ್ ಅ ಕಾಂಟ್ರಾಕ್ಟ್. ಓಕೆನಾ? ಆರ್ಗನೈಸೇಷನ್ ಏನ್ ಮಾಡುತ್ತೆ, ಇವಾಗ ಒಂದು ಕಾಂಟ್ರಾಕ್ಟ್ ಬೇಕು ಅಂತ ಡಿಸೈಡ್ ಮಾಡುತ್ತೆ. ಸೊ ಇನ್ಫಾರ್ಮೇಶನ್ ಸಚ್ ಆಸ್ ವಾಟ್ ವರ್ಕ್, ಇವಾಗ ಏನೋ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿರ್ತಾರೆ. ಓಕೆನಾ? ಸೊ ಅವಾಗ ಆರ್ಗನೈಸೇಷನ್ಗೆ ಎಂಪ್ಲಾಯೀಸ್ ಇರಲ್ಲ. ಸೊ ಅವಾಗ ಅವರು ಒಂದು ಕಾಂಟ್ರಾಕ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಡಿಸೈಡ್ ಮಾಡಿದ್ಮೇಲೆ ಫಸ್ಟ್ ಅದಕ್ಕಿಂತ ಮುಂಚೆ ಏನು ಏನ್ ಕೆಲಸ ಆಗಬೇಕು, ಆಮೇಲೆ ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನು, ಬೇಕಾಗಿರೋ ಸ್ಕಿಲ್ಸ್ ಏನು ಅನ್ನೋದೆಲ್ಲ ಅವರು ಯೋಚನೆ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಕ್ರಿಯೇಷನ್, ಇದನ್ನ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ ಅಂದ್ರೆ, ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್, ಈ ಒಂದು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ದ ಕಾಂಟ್ರಾಕ್ಟ್ ವಿಲ್ ಬಿ ರಿಟನ್, ಆ ಕಾಂಟ್ರಾಕ್ಟ್ ಅನ್ನೋದನ್ನ ಬರೀತಾರೆ. ಆ ಕಾಂಟ್ರಾಕ್ಟ್ ಇನ್ಕ್ಲೂಡ್ಸ್, ಆ ಕಾಂಟ್ರಾಕ್ಟ್ ಅಲ್ಲಿ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಮತ್ತೆ ಏನೇನು ಅಕ್ಸೆಪ್ಟೆನ್ಸ್ ಟು ಆಲ್ ದ ಪಾರ್ಟೀಸ್ ಆರ್ ಇನ್ವಾಲ್ವ್ಡ್. ಅಕ್ಸೆಪ್ಟೆನ್ಸ್ ಇಬ್ರು ಕಡೆಯಿಂದನೂ ಏನೇನ್ ಒಪ್ಪಂದ ಇರಬೇಕು ಅನ್ನೋದೆಲ್ಲ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಎಕ್ಸಾಂಪಲ್, ಆ ಸಾಫ್ಟ್ವೇರ್ ಕಂಪನಿ ವಾಂಟ್ಸ್ ಅ ಡೆವಲಪರ್ ಟು ಹೈರ್ ಫ್ರಮ್ ಔಟ್ಸೈಡ್. ಸೊ ಇವಾಗ ಒಂದು ಆರ್ಗನೈಸೇಷನ್ ಆಗಿ ಯಾರು ಇವಾಗ ಒಂದು ಹೊಸ ಪ್ರಾಜೆಕ್ಟ್ ನ ಶುರು ಮಾಡಿದ್ರು, ಸೊ ಇವಾಗ ನನಗೆ ಎಂಪ್ಲಾಯಿ ಬೇಕು. ಸೊ ಇವಾಗ ಪ್ರಾಜೆಕ್ಟ್ ಮ್ಯಾನೇಜರ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಪ್ರಿಪೇರ್ಸ್ ದ ಡೀಟೇಲ್ಸ್ ಆಫ್ ದ ವರ್ಕ್, ಏನೇನ್ ವರ್ಕ್ ಆಗ್ಬೇಕು, ಮತ್ತೆ ಟೈಮ್ ಸ್ಕೆಡ್ಯೂಲ್ ಇಷ್ಟು ಟೈಮ್ ಡೆಡ್ ಲೈನ್, ಆಮೇಲೆ ಪೇಮೆಂಟ್ ಡೀಟೇಲ್ಸ್, ನಿನಗೆ ಎಷ್ಟು ಕೊಡ್ತಾರೆ, ಎಷ್ಟು ಕೊಡ್ತೀನಿ ಅನ್ನೋದನ್ನ ಅವರು ಎಲ್ಲ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ದಿರ್ತಾರೆ. ಓಕೆನಾ? ನೆಗೋಷಿಯೇಷನ್. So in this stage, all parties discuss the contract terms and try to reach an agreement. So some changes may be made so that because of both sides are not satisfied. ಓಕೆನಾ? ಈ ಒಂದು ಸ್ಟೇಜ್ ಅಲ್ಲಿ ಪಾರ್ಟೀಸ್ ಡಿಸ್ಕಸ್ ಮಾಡ್ತಾರೆ. ಓಕೆನಾ? ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ. ಸೊ ಅಗ್ರಿಮೆಂಟ್ ನೀನು ಫುಲ್ಫಿಲ್ ಮಾಡ್ಬೇಕು ಅಥವಾ ರೀಚ್ ಆಗ್ಬೇಕು ಅಂದ್ರೆ ಏನೇನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಇಲ್ಲಿ ನೋಡ್ತಾರೆ. ಸೊ ಬೇಕಾದ್ರೆ ಆಮೇಲೆ ಚೇಂಜಸ್ ಕೂಡ ಮಾಡ್ತಾರೆ. ಯಾಕಂದ್ರೆ ಇವಾಗ ಒಬ್ರು ಕಡೆ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಅದನ್ನ ಚೇಂಜ್ ಮಾಡಕ್ ಟ್ರೈ ಮಾಡ್ತಾರೆ. ಓಕೆನಾ? The developer may ask for more time
ಆರ್ ಮೋರ್ ಪೇಮೆಂಟ್ ಅಂಡ್ ಕಂಪನಿ ಮೇ ಆಸ್ಕ್ ಫಾರ್ ರೆಗ್ಯುಲರ್ ಪ್ರೋಸೆಸ್ ಅಪ್ಡೇಟ್. ಸೊ ಇವಾಗ ಯಾವ ಟೈಮಲ್ಲಿ ಚೇಂಜ್ ಮಾಡ್ತಾರೆ, ಓಕೆ ಇವಾಗ ಅವ್ನು ಬಂದ, ಇವನು ಮ್ಯಾನೇಜರ್ ಹೈಯರ್ ಮಾಡ್ಕೊಂಡಾದ್ಮೇಲೆ ಇವಾಗ ಕಾಂಟ್ರಾಕ್ಟ್ ಅಲ್ಲಿ ಇವಾಗ ಚೇಂಜಸ್ ಅಂದ್ರೆ ನನಗೆ ಇನ್ನೂ ಅಮೌಂಟ್ ಅಥವಾ ನನ್ಗೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಬೇಕು ಅಂತ ಡೆವಲಪರ್ ಕೇಳ್ತಾನೆ. ಸೊ ಅದಕ್ಕೆ ಓಕೆ ಡೆವಲಪರ್ ಏನ್ ಮಾಡ್ತಾನೆ, ಸರಿ ಆಯ್ತು ಕೊಡ್ತೀನಿ, ಬಟ್ ನನಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರಬೇಕು ಅಂತ ಹೇಳ್ತಾನೆ. ಸೊ ಇವಾಗ ಅವಾಗ ಅಗ್ರಿಮೆಂಟ್ ಅಲ್ಲಿ ಇರೋ ಫಿಕ್ಸ್ಡ್ ಏನಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಯಾಕಂದ್ರೆ ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಮುಂಚೆ. ಓಕೆನಾ. ಅಪ್ರೂವಲ್ ಆರ್ ಎಕ್ಸಿಕ್ಯೂಷನ್. ಅಪ್ರೂವಲ್ ಅಲ್ಲಿ ದ ಕಾಂಟ್ರಾಕ್ಟ್ ಈಸ್ ಚೆಕ್ಡ್ ಅಂಡ್ ಅಪ್ರೂವ್ಡ್ ಬೈ ದ ಮ್ಯಾನೇಜ್ಮೆಂಟ್ ಅಂಡ್ ಲೀಗಲ್ ಅಥಾರಿಟೀಸ್. ಸೊ ಈ ಕಾಂಟ್ರಾಕ್ಟ್ ಚೆಕ್ ಮಾಡ್ತಾರೆ ಮತ್ತೆ ಅಪ್ರೂವ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಇಂದ, ಲೀಗಲ್ ಅಥಾರಿಟೀಸ್ ಇಂದನೂ ಕೂಡ ಅಪ್ರೂವ್ಮೆಂಟ್ ತಗೊಂತಾರೆ. ಸೊ ಎಕ್ಸಿಕ್ಯೂಷನ್ ಅಂದ್ರೆ ಆಫ್ಟರ್ ಅಪ್ರೂವಲ್ ಆಲ್ ದ ಪಾರ್ಟೀಸ್ ಸೈನ್ ದ ಕಾಂಟ್ರಾಕ್ಟ್ ಅಂಡ್ ಬಿಕಮ್ಸ್ ಲೀಗಲಿ ವ್ಯಾಲಿಡ್. ಸೊ ಎಲ್ಲ ಆದ್ಮೇಲೆ ಸೊ ಏನ್ ಮಾಡ್ತಾರೆ, ಎರಡು ಕಡೆಯಿಂದ ಕಾಂಟ್ರಾಕ್ಟ್ ಆಗಿರುವಂತ ಎರಡು ಸೈಡು ಏನ್ ಮಾಡ್ತಾರೆ, ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾರೆ. ಸೊ ಇವಾಗ ಲೀಗಲಿ ಅದು ವ್ಯಾಲಿಡ್ ಆಗುತ್ತೆ. ಓಕೆನಾ. ಆಫ್ಟರ್ ಚೆಕಿಂಗ್ ಬೋತ್ ದ ಕಂಪನಿ ಅಂಡ್ ದ ಡೆವಲಪರ್ ಸೈನ್ ದ ಕಾಂಟ್ರಾಕ್ಟ್ಸ್. ಎಲ್ಲ ಆದ್ಮೇಲೆ ಡೆವಲಪರ್ಸ್ ಮತ್ತೆ ಏನು ಆರ್ಗನೈಸೇಷನ್ ಕಂಪನಿ ಸೈನ್ ಮಾಡ್ತಾರೆ. ಆಬ್ಲಿಗೇಷನ್ ಅಂಡ್ ಪರ್ಫಾರ್ಮೆನ್ಸ್. ಇನ್ ದಿಸ್ ಸ್ಟೇಜ್ ಎವ್ರಿ ಒನ್ ಡಸ್ ವರ್ಕ್ ಇನ್ ದ ಕಾಂಟ್ರಾಕ್ಟ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡ್ತಾರೆ. ಓಕೆನಾ. ಆಮೇಲೆ ದ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಮಾನಿಟರ್ ದ ವರ್ಕ್ ಟು ಮೇಕ್ ಶೋರ್ ದ ಕಂಡೀಷನ್ ಇಸ್ ಫಾಲೋಡ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಏನ್ ಮಾಡ್ತಿರ್ತಾನೆ, ಅವಾಗ ನೋಡ್ತಿರ್ತಾನೆ ಅಪ್ಡೇಟ್ಸ್ನೆಲ್ಲ, ಹೆಂಗೆ ಇವನು ಕರೆಕ್ಟ್ ಆಗಿ ಮಾಡ್ತಿದ್ದಾನ ವರ್ಕು ಇಲ್ವಾ ಅಂತ. ಸೊ ಏನ್ ಮಾಡ್ತಾರೆ, ಇವಾಗ ಡೆವಲಪರ್ ಏನ್ ಮಾಡ್ತಾನೆ, ಅವನು ನೀಟಾಗಿ ವರ್ಕ್ ನ ಮಾಡ್ಕೋತಾ ಹೋಗ್ತಾ ಇರ್ತಾನೆ ಆಸ್ ಪರ್ ದ ಕಾಂಟ್ರಾಕ್ಟ್. ಸೊ ಡೆವಲಪರ್ಸ್ ಕಂಪ್ಲೀಟ್ ದ ಸಾಫ್ಟ್ವೇರ್ ಆನ್ ಟೈಮ್ ಅಂಡ್ ಕಂಪನಿ ಪೇಸ್ ದ ಅಗ್ರೀಡ್ ಅಮೌಂಟ್. ಒಪ್ಕೊಂಡಿರೋ ಅಮೌಂಟ್ ಕೊಡ್ತಾರೆ ಅವರಿಗೆ. ನೆಕ್ಸ್ಟ್ ಮಾಡಿಫಿಕೇಶನ್ ಅಂಡ್ ರೆನ್ಯೂವಲ್. ಸೊ ಇಫ್ ಚೇಂಜಸ್ ಆರ್ ನೀಡೆಡ್ ಡ್ಯೂರಿಂಗ್ ಅ ಪ್ರಾಜೆಕ್ಟ್ ದ ಕಾಂಟ್ರಾಕ್ಟ್ ಇಸ್ ಮಾಡಿಫೈಡ್. ಏನಾದ್ರೂ ಚೇಂಜಸ್ ಬೇಕು ಅಂತ ಅಂದ್ರೆ ಸೊ ಇಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಬೇಕಾದ್ರೆ ಮಾಡಿಫೈ ಮಾಡ್ಕೊಬಹುದು. ಇಫ್ ದ ವರ್ಕ್ ನೀಡ್ಸ್ ಟು ಕಂಟಿನ್ಯೂ ಆಫ್ಟರ್ ದ ಕಂಪ್ಲೀಷನ್ ದ ಕಾಂಟ್ರಾಕ್ಟ್ ಇಸ್ ರಿನ್ಯೂಡ್. ಸೊ ಇನ್ನೂ ಏನಾದ್ರೂ ಓಕೆ ಇವಾಗ ಆ ಟೈಮಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ, ಅವಾಗ ನಾವು ಬೇಕಾದ್ರೆ ಆ ಕಾಂಟ್ರಾಕ್ಟ್ ನ ರಿನ್ಯೂವಲ್ ಮಾಡ್ಬೋದು. ಅದನ್ನೇ ಅವ್ರು ಹೇಳ್ತಿರೋದು. ನೆಕ್ಸ್ಟ್ ಕ್ಲೋಜರ್. ಸೊ ದಿಸ್ ಇಸ್ ಅ ಫೈನಲ್ ಸ್ಟೇಜ್ ಆಫ್ ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಇದು ಫೈನಲ್ ಸ್ಟೇಜ್. ಈ ಒಂದು ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ವರ್ಕು ಕಂಪ್ಲೀಟ್ ಆಗೋಯ್ತು, ಫೈನಲ್ ಪೇಮೆಂಟ್ ಆಗೋಯ್ತು, ಏನೋ ಕಂಪನಿಯಿಂದ ಅವ್ರಿಗೂ ಕೊಟ್ಬಿಟ್ರು. ಸೊ ಇವಾಗ ಕಾಂಟ್ರಾಕ್ಟ್ ಇಸ್ ಅಫಿಷಿಯಲಿ ಕ್ಲೋಸ್. ಅದಾದ್ಮೇಲೆ ಕಾಂಟ್ರಾಕ್ಟ್ ಕ್ಲೋಸ್ ಆಯ್ತು. ಏನು ಡೆವಲಪರ್ ಅವನ್ನ ಒಂದು ಏನಂತಾರೆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಕೊಟ್ಟ, ಇವನು ಕಂಪ್ಲೀಟ್ ಮಾಡಿರೋ ಪ್ರಾಜೆಕ್ಟ್ಗೆ ಅವನ ಅಮೌಂಟ್ ಕೊಟ್ಟ, ಮುಗೀತು. ಸೊ ಕಾಂಟ್ರಾಕ್ಟ್ ಇಸ್ ಕ್ಲೋಸ್ಡ್. ಸೊ ಅಫಿಷಿಯಲಿ ಕ್ಲೋಸ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ explain the project risk evaluation. So project risk evaluation is a process of studying the risk in the project to understand how likely they are to happen, how much damage they can cause. ಪ್ರಾಜೆಕ್ಟ್ ರಿಸ್ಕ್ ಅಂದ್ರೆ ಏನು, ಸೊ ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಂತೀವಿ ಅಂದ್ರೆ ಆ ಒಂದು ರಿಸ್ಕ್ ಯಾವ್ದ್ರಿಂದ ಆಗ್ತಿದೆ ಮತ್ತೆ ಯಾವ ರೀತಿ ನಮ್ಮ ಒಂದು ಸಾಫ್ಟ್ವೇರ್ಗೆ ಅದು ಎಫೆಕ್ಟ್ ಮಾಡುತ್ತೆ, ಇಷ್ಟನ್ನು ನಾವು ಯೋಚನೆ ಮಾಡ್ತೀವಿ. ಓಕೆನಾ. ಸ್ಟೆಪ್ಸ್ ಇನ್ ಪ್ರಾಜೆಕ್ಟ್ ರಿಸ್ಕ್ ಎವ್ಯಾಲ್ಯೂಷನ್. ಯಾವ ರೀತಿ ಪ್ರಾಜೆಕ್ಟ್ ರಿಸ್ಕ್ ಎವ್ಯಾಲ್ಯೂಷನ್ ಮಾಡೋದು, ಸ್ಟೆಪ್ಸ್ ನೋಡೋಣ. ಫಸ್ಟ್ ಐಡೆಂಟಿಫೈ ದ ರಿಸ್ಕ್. ರಿಸ್ಕ್ ಏನಿದೆ ಅಂತ ನೋಡಬೇಕು. ಇನ್ ದಿಸ್ ಆಲ್ ದ ಪಾಸಿಬಲ್ ರಿಸ್ಕ್ಸ್ ಆರ್ ಲಿಸ್ಟೆಡ್. ಎಲ್ಲ ರಿಸ್ಕ್ ಲಿಸ್ಟ್ ಮಾಡಿರ್ತೀರಾ. ಸೊ ರಿಸ್ಕ್ಸ್ ಆರ್ ಐಡೆಂಟಿಫೈಡ್. ಯಾವ ರೀತಿ ರಿಸ್ಕ್ ನ ಐಡೆಂಟಿಫೈ ಮಾಡ್ತಿರ್ತೀರಾ ಅಂದ್ರೆ ಬೈ ಸ್ಟಡಿಯಿಂಗ್ ದ ಪಾಸ್ಟ್ ಪ್ರಾಜೆಕ್ಟ್. ನೀವು ಮುಂಚೆ ಮಾಡಿರೋಂಥ ಪ್ರಾಜೆಕ್ಟ್ ಅಲ್ಲೆಲ್ಲ ನೋಡಿ ರಿಸ್ಕ್ ಏನೇನು ಬರ್ಬೋದು ಅಂತ ಅನಲೈಸ್ ಮಾಡ್ತೀರಾ, ಅಥವಾ ಎಕ್ಸ್ಪರ್ಟ್ಸ್ ಇಂದ ಕೇಳಿ ತಿಳ್ಕೊಂತೀರಾ ಈ ರಿಸ್ಕ್ ಬರ್ಬೋದು ಅಂತ ಅವರು ಹೇಳ್ತಾರೆ, ಪ್ರಿಡಿಕ್ಟ್ ಮಾಡ್ತಾರೆ. ಓಕೆನಾ. ಅದಕ್ಕೆ ಒಂದು ಎಕ್ಸಾಂಪಲ್ ಬರೀರಿ. ಮತ್ತೆ ಆಕ್ಸಿಸ್ ರಿಸ್ಕ್ ಪೋರ್ಟಬಿಲಿಟಿ ಪ್ರಾಬಬಿಲಿಟಿ. ಸೊ ದಿಸ್ ಸ್ಟೆಪ್ಸ್ ಫೈಂಡ್ ಔಟ್ ಹೌ ಲೈಕ್ಲಿ ಈಚ್ ರಿಸ್ಕ್ ಇಸ್ ಟು ಅಕರ್. ಓಕೆನಾ. ಆಮೇಲೆ ರಿಸ್ಕ್ ಪ್ರಾಬಬಿಲಿಟಿ ಕ್ಯಾನ್ ಬಿ ರಿಸ್ಕ್ ಪ್ರಾಬಬಿಲಿಟಿ ಹೈ ಆದ್ರೂ ಇರ್ಬೋದು, ಮೀಡಿಯಂ ಆದ್ರೂ ಇರ್ಬೋದು, ಲೋ ಆದ್ರೂ ಇರ್ಬೋದು. ಓಕೆನಾ. ಇಲ್ಲಿ ಆಕ್ಸಿಸ್ ರಿಸ್ಕ್ ಪ್ರಾಬಬಿಲಿಟಿ ಅಂದ್ರೆ ಯಾವ ತರ ರಿಸ್ಕ್ ಅದು ಬರುವಂತ ರಿಸ್ಕ್ ದೊಡ್ಡ ರಿಸ್ಕ್, ಹೈ ರಿಸ್ಕ್ ಅಥವಾ ಲೋ ರಿಸ್ಕ್, ಆರಾಮಾಗಿ ಸಾಲ್ವ್ ಮಾಡ್ಬೋದಾ ಅಂತ ಇಲ್ಲಿ ನಾವು ನೋಡ್ತೀವಿ. ಆಕ್ಸಿಸ್ ರಿಸ್ಕ್ ಇಂಪ್ಯಾಕ್ಟ್. ಇನ್ ದಿಸ್ ಸ್ಟೆಪ್ ವಿ ಫೈಂಡ್ ಔಟ್ ಹೌ ಮಚ್ ಡ್ಯಾಮೇಜ್ ದ ರಿಸ್ಕ್ ಕ್ಯಾನ್ ಕಾಸ್ ಇಫ್ ಇಟ್ ಅಕರ್. ಅಕಸ್ಮಾತ್ ಏನಾದ್ರು ರಿಸ್ಕ್ ಏನಾದ್ರು ಬಂದ್ರೆ ಸೊ ಯಾವ ರೇಂಜ್ಗೆ ನಮ್ಮ ಒಂದು ಸಾಫ್ಟ್ವೇರ್ ನ ಅಫೆಕ್ಟ್ ಮಾಡುತ್ತೆ ಅದನ್ನ ರಿಸ್ಕ್ ಅಕ್ಸೆಸಿಂಗ್ ದ ರಿಸ್ಕ್ ಇಂಪ್ಯಾಕ್ಟ್ ಅಲ್ಲಿ ನಾವು ನೋಡ್ತೀವಿ. ಆಮೇಲೆ ಕ್ಯಾಲ್ಕುಲೇಟ್ ರಿಸ್ಕ್ ಸರ್ವೆ. ಇದರಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ರಿಸ್ಕ್
risk severity actually. Risk severity shows how serious a risk is. ನಮ್ಮ ಒಂದು ರಿಸ್ಕ್ ಯಾವ ರೇಂಜ್ ಸೀರಿಯಸ್ ಆಗಿದೆ ಅಂತ ತೋರಿಸುತ್ತೆ. ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದ್ರೆ, ಕ್ಯಾಲ್ಕುಲೇಟಿಂಗ್ ಬೈ ಕಂಬೈನಿಂಗ್ ಹೌ ಲೈಕ್ಲಿ ದ ರಿಸ್ಕ್ ಇಸ್, ಯಾವ ತರ ರಿಸ್ಕ್ ಇದೆ ಮತ್ತೆ ಎಷ್ಟು ದೊಡ್ಡದಾಗಿ ಅದು ಇಂಪ್ಯಾಕ್ಟ್ ಮಾಡ್ಬೋದು ನಮ್ಮ ಒಂದು ಸಾಫ್ಟ್ವೇರ್ಗೆ ಅನ್ನೋ ಇದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಅನಲೈಸ್ ಮಾಡ್ತೀರಾ. ಓಕೆನಾ. ರಿಸ್ಕ್ ಕ್ಯಾಟಗರೈಸೇಷನ್, ರಿಸ್ಕ್ ಅಲ್ಲಿ ಕ್ಯಾಟಗರೀಸು ಇದೆ. ಯಾವ ರಿಸ್ಕ್ ಇದೆ ಅಂದ್ರೆ ಟೆಕ್ನಿಕಲ್ ರಿಸ್ಕ್ ಅಂತ ಇದೆ, ಫೈನಾನ್ಷಿಯಲ್ ರಿಸ್ಕ್, ಯಾವ ಕಡೆಯಿಂದನಾದ್ರೂ ರಿಸ್ಕ್ ಬರ್ಬೋದು. ಓಕೆನಾ. ಆಮೇಲೆ ಆಪರೇಷನಲ್ ರಿಸ್ಕ್ ಇದೆ, ಎಕ್ಸ್ಟರ್ನಲ್ ರಿಸ್ಕ್ ಇದೆ. ಓಕೆ. ಪ್ರಿಯಾರಿಟೈಸ್ ದ ರಿಸ್ಕ್, ನೇಮ್ ಅಲ್ಲೇ ಇದೆ ಪ್ರಿಯಾರಿಟೈಸ್. ಅಂದ್ರೆ ಇವಾಗ ನಿಮಗೆ ತುಂಬಾ ರಿಸ್ಕ್ಸ್ ಬಂತು. ಓಕೆನಾ. ಬೇರೆ ಬೇರೆ ಕಡೆಯಿಂದ ತುಂಬಾ ರಿಸ್ಕ್ ಬಂತು. ಸೊ ಅವಾಗ ಇದು ಡಿಪೆಂಡ್ಸ್ ಆನ್ ಪ್ರಿಯಾರಿಟಿ. ಓಕೆನಾ. ನಿಮಗೆ ಯಾವ ರಿಸ್ಕು ತುಂಬಾ ಎಫೆಕ್ಟ್ ಮಾಡ್ತಿದೆ ನಿಮ್ಮ ಒಂದು ಸಾಫ್ಟ್ವೇರ್ಗೆ ಅನ್ನೋದ ಪ್ರಿಯಾರಿಟಿ ವೈಸ್ ಅದನ್ನ ನಂಬರಿಂಗ್ ಮಾಡಿ ನೀವು ಅದನ್ನ ಸಾಲ್ವ್ ಮಾಡ್ಕೊಂತ ಬರ್ತೀರಾ. ಓಕೆನಾ. ಇಷ್ಟೇ. ಇಷ್ಟನ್ನ ಮಾಡಿ ಇಷ್ಟನ್ನ ಬರೀರಿ. ಸೊ ದಟ್ ಇಸ್ ಕಂಪ್ಲೀಟೆಡ್. ನೆಕ್ಸ್ಟ್ 9th ಒನ್, ಎಕ್ಸ್ಪ್ಲೇನ್ ದ ಕಾಸ್ಟ್ ಬೆನಿಫಿಟ್ಸ್ ಆಫ್ ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್. ಅದು ರಿಸ್ಕ್ ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್. ಸೊ ಇಲ್ಲಿ ಕಾಸ್ಟ್ ಬೆನಿಫಿಟ್ಸ್ ಆಫ್ ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಬಗ್ಗೆ ನೋಡಬೇಕು. ಸೊ ಕಾಸ್ಟ್ ಬೆನಿಫಿಟ್ ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಟು ಕಂಪೇರ್ ದ ಕಾಸ್ಟ್ ಅಂಡ್ ಬೆನಿಫಿಟ್ಸ್ ಆಫ್ ಅ ಪ್ರಾಜೆಕ್ಟ್ ಆರ್ ಡಿಸಿಷನ್ಸ್. ಸೊ these technique help an organization to decide whether the project is worth doing or not. ಸೊ ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಆರ್ಗನೈಸೇಷನ್ ಏನ್ ಡಿಸೈಡ್ ಮಾಡುತ್ತೆ, ನಾವು ಬಿಲ್ಡ್ ಮಾಡ್ತಿರೋಂಥ ಪ್ರಾಜೆಕ್ಟ್ ವರ್ತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಫಸ್ಟಿಗೆ. ಸೊ ಕಂಪೇರ್ಸ್ ದ ಟೋಟಲ್ ಕಾಸ್ಟ್. ಆಕ್ಚುಲಿ ಇಲ್ಲಿ ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಅಂತ ಅಂದ್ರೆ, ಸೊ ನಾವು ಟೋಟಲ್ ಕಾಸ್ಟ್ ಎಷ್ಟು ಆ ಪ್ರಾಜೆಕ್ಟ್ ಮೇಲೆ ಸ್ಪೆಂಡ್ ಮಾಡಿರ್ತೀವಿ, ಆಮೇಲೆ ಆ ಪ್ರಾಜೆಕ್ಟ್ ಇಂದ ನನಗೆ ಎಷ್ಟು ಗೇನ್ ಆಯ್ತು ಅಥವಾ ಪ್ರಾಫಿಟ್ ಬಂತು ಅನ್ನೋದ್ರ ಮುಖಾಂತರ ನಾವು ಆ ಒಂದು ಸಾಫ್ಟ್ವೇರ್ ಒಳ್ಳೇದಾ ಅಲ್ವಾ, ಬಿಲ್ಡ್ ಮಾಡ್ಬೋದಾ ಇಲ್ವಾ ಅಂತ ಡಿಸೈಡ್ ಮಾಡ್ತೀವಿ. ಸೊ ಇದರಿಂದ ನಮಗೇನ್ ನ್ಯೂಸ್ ಅಂತ ಅಂದ್ರೆ, ಸೊ ಒಳ್ಳೆ ಒಂದು ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಆಮೇಲೆ ಸುಮ್ನೆ ರಿಸೋರ್ಸಸ್ ಯಾವ್ದಾವ್ದೋ ಸಾಫ್ಟ್ವೇರ್ ಮೇಲೆ ಇಂಪ್ಲಿಮೆಂಟ್ ಮಾಡಕ್ ಬಿಡಲ್ಲ. ಆಮೇಲೆ ಪ್ರೊವೈಡ್ಸ್ ಕ್ಲಿಯರ್ ಮನಿ ಬೇಸ್ಡ್ ಕಂಪನಿ. ಓಕೆ. ನೆಕ್ಸ್ಟ್ ಫಾರ್ ಡಿಸಿಷನ್ ಮೇಕಿಂಗ್. ಓಕೆನಾ. ಇದು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಶೋಸ್ ಹೌ ಮಚ್ ಪ್ರಾಫಿಟ್ ಗೇನ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ಇಟ್ಸ್ ಕಾಸ್ಟ್. ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅದಕ್ಕಿಂತ ಅದ್ರ ಮೇಲೆ ನಿಮಗೆ ಎಷ್ಟು ಪ್ರಾಫಿಟ್ ಬಂತು ಅನ್ನೋದೇ ರಿಸ್ಕ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇದೊಂದು ಫಾರ್ಮುಲಾ. ಆಮೇಲೆ ಬೆನಿಫಿಟ್ಸ್ ನ ಬರೀರಿ. ಏನಪ್ಪಾ ಅಂದ್ರೆ ಇಟ್ ಹೈಲೈಟ್ಸ್ ಅ ಪ್ರಾಜೆಕ್ಟ್ ವಿತ್ ಅ ಹೈ ಫೈನಾನ್ಷಿಯಲ್ ರಿಸ್ಕ್. ಸೊ ಇದರಲ್ಲಿ ಯಾವ ಒಂದು ಪ್ರಾಜೆಕ್ಟಿಗೆ ನಾವು ಸುಮ್ನೆ ಹೋಗಿ ಇನ್ವೆಸ್ಟ್ ಮಾಡಬಾರ್ದು, ಬಿಕಾಸ್ ತುಂಬಾ ರಿಸ್ಕ್ ಬರ್ಬೋದು. ಆಮೇಲೆ ಮೇಕ್ಸ್ ಇಟ್ ಈಸಿ ಟು ಕಂಪೇರ್ ವಿತ್ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್. ಇವಾಗ ನೀವು ಆ ಕಡೆನೂ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರ, ಈ ಪ್ರಾಜೆಕ್ಟ್ಗೂ ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿರ್ತೀರ. ಸೊ ಇದು ಈ ಕಂಪ್ಯಾರಿಸನ್ ಅಲ್ಲಿ ನಾನು ಯಾವ ಕಡೆ ಹೋದ್ರೆ ಬೆಟರ್ ಅಂತ ಈಸಿಯಾಗಿ ಡಿಸಿಷನ್ ತಗೊಳ್ಬಹುದು. ನೆಕ್ಸ್ಟ್ ಪೇ ಬ್ಯಾಕ್ ಪೀರಿಯಡ್. ಪೇ ಬ್ಯಾಕ್ ಪೀರಿಯಡ್ ಇಸ್ ಅ ಟೈಮ್ ರಿಕ್ವೈರ್ಡ್ ಟು ರಿಕವರ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ದ ಪ್ರಾಜೆಕ್ಟ್. ಸೊ ಅಂತ ಅಂದ್ರೆ ಇವಾಗ ನೀವು ಒಂದು ಪ್ರಾಜೆಕ್ಟ್ಗೆ ಎಷ್ಟು ಅಮೌಂಟ್ ಹಾಕಿರ್ತೀರಾ, ಆ ಅಮೌಂಟ್ ಎಷ್ಟು ಟೈಮ್ಗೆ ನಂಗೆ ಆ ಅಮೌಂಟ್ ಬರುತ್ತೆ, ಆ ಒಂದು ಟೈಮ್ನ ನಾವೇನಂತೀವಿ ಪೇ ಬ್ಯಾಕ್ ಪೀರಿಯಡ್ ಅಂತ ಅಂತೀವಿ. ಓಕೆ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಕ್ಯಾಲ್ಕುಲೇಟ್ಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಕ್ಯಾಶ್ ಅಂಡ್ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್ ಕನ್ಸಿಡರಿಂಗ್ ದ ಟೈಮ್ ವ್ಯಾಲ್ಯೂ. ಅಂದ್ರೆ ಇವಾಗ ಇವತ್ತು ನಮಗೆ 100 ರೂಪಾಯಿ ಆಗಿರ್ಬೋದು, ಬಟ್ ಫ್ಯೂಚರ್ ಅಲ್ಲಿ ಈ ಒಂದು 100 ರೂಪಾಯಿಗಿರೋ ವ್ಯಾಲ್ಯೂ ಅವಾಗ ಅಷ್ಟು ಇರಲ್ಲ. ಸೊ ಇವಾಗ ಎಕ್ಸಾಂಪಲ್ ಹೆಂಗೆ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಇತ್ತು ಅಲ್ವಾ. ಸೊ ಅವಾಗ 2 ರೂಪಾಯಿ, ನಾನು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, 2 ರೂಪಾಯಿ ಪಾರ್ಲೆಜಿ ಬಿಸ್ಕೆಟ್ ಎಷ್ಟು ಬರ್ತಿತ್ತು, ಇವಾಗ ಅದೇ 5 ರೂಪಾಯಿ ಮಾಡಿದ್ದಾರೆ. ಸೊ 1 ರೂಪಾಯಿಯಲ್ಲಿ ಇವಾಗ 5 ರೂಪಾಯಿಯಲ್ಲಿ. ಸೊ ಅದೇ ತರ ಅವಾಗ ಲಕ್ಷ, ಒಂದು 10,000 ಅಂದ್ರೆ ತುಂಬಾ ಬೆಲೆ ಇರ್ತಿತ್ತು. ಇವಾಗ 10,000ನ ಬಿಡು ಅನ್ನೋ ತರ. ಸೊ ಮನಿಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಫ್ಯೂಚರ್ ಅಲ್ಲಿ. ಓಕೆನಾ. ಅದು ಇಲ್ಲಿ. ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಅದು. ಸೊ ಯಾವ ತರ ಇವಾಗ ಅದು ಏನ್ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ಇಟ್ ಐಡೆಂಟಿಫೈಸ್ ದ ಪ್ರಾಜೆಕ್ಟ್ ವಿತ್ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ. ಲಾಂಗ್ ಟರ್ಮ್ ಪ್ರಾಫಿಟ್ ಬರ್ತಾನೆ ಇರಬೇಕು ಅಂತ ಪ್ರಾಜೆಕ್ಟ್ ನ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಯೂಸ್ಫುಲ್ ಫಾರ್ ಕಂಪೇರಿಂಗ್ ದ ಪ್ರಾಜೆಕ್ಟ್ ವಿತ್ ಡಿಫ್ರೆಂಟ್ ಡ್ಯೂರೇಷನ್. ಸೊ ಇದನ್ನ ಕಂಪೇರ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇಟ್ ಶೋಸ್ ಹೌ ಫಾಸ್ಟ್ ಮನಿ ಗ್ರೋಸ್ ಇನ್ ದ ಪ್ರಾಜೆಕ್ಟ್. ಯಾವ ರೀತಿ ಮನಿ ಗ್ರೋ ಆಗುತ್ತೆ ಒಂದು ಪ್ರಾಜೆಕ್ಟ್ ಅಲ್ಲಿ. ಹೈಯರ್ ರೇಟ್ ಬೆಟರ್ ಪ್ರಾಜೆಕ್ಟ್. ಓಕೆನಾ.
ನೆಕ್ಸ್ಟ್ ಅದ್ರದ್ದು ಬೆನಿಫಿಟ್ಸ್ ಬರೀರಿ ಮತ್ತೆ ಎಕನಾಮಿಕ್ ವ್ಯಾಲ್ಯೂ ಆಡೆಡ್. ಸೊ ಚೆಕ್ಸ್ ವೆದರ್ ದ ಪ್ರಾಜೆಕ್ಟ್ ಗಿವ್ಸ್ ದ ಎಕ್ಸ್ಟ್ರಾ ವ್ಯಾಲ್ಯೂ ಆಫ್ಟರ್ ಆಲ್ ದ ಕಾಸ್ಟ್. ಸೊ ನನಗೆ ಪ್ರಾಫಿಟ್ ಬರುತ್ತಾ ಅಂತ ಚೆಕ್ ಮಾಡುತ್ತೆ ಅಷ್ಟೇ. ಸೊ ಇವಾಗ ಪ್ರಾಫಿಟ್ ಅರ್ನ್ಡ್ ಬಂದು 10 lakh ಇರುತ್ತೆ. ಸೊ ಕಾಸ್ಟ್ ಫಾರ್ ರನ್ ಪ್ರಾಜೆಕ್ಟ್ ಬಂದು 8 lakhs ಇರುತ್ತೆ. ಓಕೆನಾ. ಬೆನಿಫಿಟ್ಸ್ ಶೋಸ್ ದ ರಿಯಲ್ ಪ್ರಾಫಿಟ್, ಹೆಲ್ಪ್ಸ್ ಟು ಚೂಸ್ ಅ ಗುಡ್ ಪ್ರಾಜೆಕ್ಟ್. ಸೆನ್ಸಿಟಿವಿಟಿ ಅನಾಲಿಸಿಸ್ ಚೆಕ್ಸ್ ಹೌ ಚೇಂಜಸ್ ಈಸ್ ಇಂಪಾರ್ಟೆಂಟ್ for a cost, benefits or discount rate affected the ಪ್ರಾಜೆಕ್ಟ್ ಔಟ್ಕಮ್. ಮತ್ತೆ ಇದ್ರದ್ದು ಬೆನಿಫಿಟ್ಸ್ ಬರೀರಿ. ಓಕೆನಾ. ನೆಕ್ಸ್ಟ್ ಸೊ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಅಂಡ್ ಅದರ್ ಟೈಪ್ಸ್ ಆಫ್ ಪ್ರಾಜೆಕ್ಟ್. ಆಕ್ಚುಲಿ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಇದು ಸಿಂಪಲ್ ಕ್ವೆಶನ್. ಇಲ್ಲಿ ಇದು ಮಾಡೆಲ್ ಕ್ವೆಶನ್ ಪೇಪರ್ ಅಲ್ಲಿ ಇದ್ದಿದ್ದು ಕ್ವೆಶನ್. ಓಕೆನಾ. ಸೊ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಏನಿಲ್ಲ, 1-2 minutes ಹೇಳ್ತೀನಿ, ಕೇಳಿಸ್ಕೊಬಿಡಿ. ಫಾರ್ ಸೇಫರ್ ಸೈಡ್ ಅಷ್ಟೇ, ಇದು ಇಲ್ಲಿವರೆಗೂ ಕೇಳಿಲ್ಲ. ಓಕೆನಾ. ಜಸ್ಟ್ ಕೇಳಿಸ್ಕೊಳ್ಳಿ. ಸಾಫ್ಟ್ವೇರ್ ಪ್ರಾಜೆಕ್ಟ್ಗೂ ಮತ್ತೆ ಅದರ್ ಪ್ರಾಜೆಕ್ಟ್ಗೂ ಡಿಫ್ರೆನ್ಸ್ ಏನು? ಸೊ ಸಾಫ್ಟ್ವೇರ್ ಅಂತ ಅಂದ್ರೆ ನೀವು ಔಟ್ಪುಟ್ ಬಂದು ಸಾಫ್ಟ್ವೇರ್ ಆಗಿರುತ್ತೆ. ಅದರ್ ಟೈಪ್ಸ್ ಔಟ್ಪುಟ್ ಬಂದು ಫಿಸಿಕಲ್ ಪ್ರಾಡಕ್ಟ್ ಆಗಿರುತ್ತೆ. ಓಕೆನಾ. ಆಮೇಲೆ ರಿಕ್ವೈರ್ಮೆಂಟ್ಸ್ ಚೇಂಜ್ ಫ್ರೀಕ್ವೆಂಟ್ಲಿ. ಈ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ಬೇಕಾದ್ರೆ ರಿಕ್ವೈರ್ಮೆಂಟ್ಸ್ ಅವಾಗ ಚೇಂಜ್ ಆಗ್ತಿರುತ್ತೆ. ಸೊ ಇಲ್ಲಿ ರಿಕ್ವೈರ್ಮೆಂಟ್ಸ್ ಬಂದ್ರೂ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಎಕ್ಸಾಂಪಲ್ ಅದರ್ ಟೈಪ್ಸ್ ಅಂದ್ರೆ ನೀವು ಹಾರ್ಡ್ವೇರ್ ಅಂತ ಥಿಂಕ್ ಮಾಡಿ. ಓಕೆನಾ. ಅಷ್ಟೇ. ಆಮೇಲೆ ಪ್ರೋಗ್ರೆಸ್ ಇಸ್ ನಾಟ್ ವಿಸಿಬಲ್ ಅಂಟಿಲ್ ದ ಸಾಫ್ಟ್ವೇರ್ ರನ್ಸ್. ನಮಗೆ ಪ್ರೋಗ್ರೆಸ್ಸು ನಮ್ಮ ಒಂದು ಸಾಫ್ಟ್ವೇರ್ ಹೆಂಗಿದೆ ಅನ್ನೋದಕ್ಕೆ ನೋಡೋದಕ್ಕೆ ನಮ್ಮ ಒಂದು ಸಾಫ್ಟ್ವೇರ್ ರನ್ ಆಗೋವರೆಗೂ ನಮ್ಗೆ ನೋಡೋಕ್ಕಾಗಲ್ಲ. ಸೊ ಆದರೆ ಫಿಸಿಕಲ್ ಆದರೆ ಅದರ್ ಟೈಪ್ಸ್ ಆದರೆ ಪ್ರೋಗ್ರೆಸ್ ಇಸ್ ಕ್ಲಿಯರ್ಲಿ ವಿಸಿಬಲ್. ಯಾಕಂದರೆ ಅದು ಫಿಸಿಕಲ್, ನಮಗೆ ಪ್ರೋಗ್ರೆಸ್ ಅವಾಗ ಗೊತ್ತಾಗ್ತಿರತ್ತೆ. ಓಕೆನಾ. ಡೆವಲಪ್ಮೆಂಟ್ ಈಸ್ ಲಾಜಿಕಲ್ ಆ್ಯಂಡ್ ಇಂಟೆಲೆಕ್ಚುಯಲ್. ಇಲ್ಲಿ ನಾವು ಸಾಫ್ಟ್ವೇರ್ನ ಹೆಂಗೆ ಡೆವಲಪ್ ಮಾಡ್ತೀವಿ, ಲಾಜಿಕಲ್ ಆಗಿ ಥಿಂಕ್ ಮಾಡಿ ಡೆವಲಪ್ ಮಾಡ್ತೀವಿ. ಇಲ್ಲಿ ಡೆವಲಪ್ಮೆಂಟ್ ಇಸ್ ಮೋಸ್ಟ್ಲಿ ಅ ಫಿಸಿಕಲ್ ವರ್ಕ್, ನಾವು ಹೋಗಿ ಕೆಲಸ ಮಾಡಬೇಕು. ಓಕೆನಾ. ಕಾಸ್ಟ್ ಎಸ್ಟಿಮೇಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಅನ್ಸರ್ಟೈನ್. ಕಾಸ್ಟ್ ಎಸ್ಟಿಮೇಷನು ಇಲ್ಲಿ ಹೆಂಗಾದ್ರೂ ಬರ್ಬೋದು. ಕಾಸ್ಟ್ ಎಸ್ಟಿಮೇಷನ್ ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಸೊ ಆದರೆ ಇಲ್ಲಿ ಕಾಸ್ಟ್ ಎಸ್ಟಿಮೇಷನ್ ಇಸ್ ಮೋರ್ ಅಕ್ಯುರೇಟ್ ಆ್ಯಂಡ್ ಪ್ರಿಡಿಕ್ಟೇಬಲ್. ಆಮೇಲೆ ಹೈ ರಿಸ್ಕ್ ಡ್ಯೂ ಟು ಚೇಂಜಿಂಗ್ ದ ರಿಕ್ವೈರ್ಮೆಂಟ್ಸ್ ಇನ್ ಟೆಕ್ನಾಲಜಿ. ಸೊ ಇಲ್ಲಿ ಸಾಫ್ಟ್ವೇರ್ದು ಒನ್ ಡಿಸ್ಅಡ್ವಾಂಟೇಜ್ ಏನಂದರೆ, ಸೊ ಟೆಕ್ನಾಲಜೀಸ್ ಬೆಳೀತಾ ಹೋದಾಗ ರಿಕ್ವೈರ್ಮೆಂಟ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಲೋಯರ್ ರಿಸ್ಕ್. ಓಕೆನಾ. ಅಷ್ಟೊಂದು ರಿಸ್ಕ್ ಇರಲ್ಲ. ಓಕೆನಾ. ಯಾಕಂದರೆ ಟೆಕ್ನಾಲಜಿ ಏನು ಬರುತ್ತೆ ಅಲ್ಲಿ, ಆಲ್ಮೋಸ್ಟ್ ಫಿಸಿಕಲ್ ಅಂತ ಅಂದರೆ ಆಲ್ಮೋಸ್ಟ್ ಹಾಗೆ ಇರುತ್ತೆ. ಓಕೆನಾ. ಸೊ ಇವಾಗ ಕೀಬೋರ್ಡು, ಮೌಸ್ ಇವೆಲ್ಲ ಹಾಗೆ ಇದೆ ಅಲ್ವಾ. ಸೊ ಏನು ಚೇಂಜಸ್ ಆಗಿಲ್ಲ. ಸೊ ಸಾಫ್ಟ್ವೇರ್ ಅಂತ ಬಂದಾಗ ರಿಕ್ವೈರ್ಡ್ಸ್ ಕಂಟಿನ್ಯೂಸ್ ಮೇಂಟೆನೆನ್ಸ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲಿ ಮೇಂಟೆನೆನ್ಸ್ಗೇನು ಅಷ್ಟೊಂದೇನು ಅಗತ್ಯ ಇಲ್ಲ ಈ ಒಂದು ಬೇರೆ ಒಂದು ಟೈಪ್ಸಲ್ಲಿ. ಓಕೆನಾ ಗೈಸ್. ಇಷ್ಟೇ ಗೈಸ್ ಮಾಡ್ಯೂಲ್ 4. ಸೊ ಆರಾಮಾಗಿ ಮಾಡ್ಬೋದು. ಕಾನ್ಸೆಪ್ಟ್ಸ್ ಈಸಿ ಇದೆ, ಬಟ್ ಸ್ವಲ್ಪ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗ್ಬೋದು. ಬಟ್ ಒಂದ್ಸತಿ ನೀವು ರಿವೈಸ್ ಮಾಡಿದ್ರೆ ಆರಾಮಾಗಿ ಯು ಕ್ಯಾನ್ ಡೂ ವಿತ್ ಮಾಡ್ಯೂಲ್ 4. ಓಕೆನಾ ಗೈಸ್. ಸೊ ಏನಾದರೂ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ PDF ಲಿಂಕ್ನ ಕೂಡ ನಾನು ಶೇರ್ ಮಾಡ್ತೀನಿ. ಓಕೆನಾ. ಸೊ ಡೋಂಟ್ ವರಿ. ಸೊ all the best for your exams, and I'll try to complete module 5 and I'll try my best. Okay guys, all the best.